ಹರೇ ಕೃಷ್ಣ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಶ್ರೀಮದ್ ಭಾಗವತ ಮಹಾಪುರಾಣ ಪಠಣ ಚತುರ್ಥ ಸ್ಕಂದದಲ್ಲಿ 16ನೆಯ ಅಧ್ಯಾಯ. ವಂದಿ ಮಾಗಧರಿಂದ ಋತು ಚಕ್ರವರ್ತಿಯ ಸ್ತುತಿ. ಹೊಗಳಿಕೆ ಬೇಡ ಅಂತ ಹೇಳ್ತಾ ಇದ್ನಲ್ಲ, ಪ್ರಶಂಸೆಗೆ ಯೋಗ್ಯವಾದ ಯಾವ ಕರ್ಮಾನು ನಾನು ಮಾಡಿಲ್ಲ, ನನಗೆ ಪ್ರಶಂಸೆ ಬೇಡ ಅಂತಲೇ ಋತು ಹೇಳ್ತಾ ಇದ್ದಲ್ಲ. ಭಗವಂತನ ಅಂಶ ಋತು. ಮಹಾರಾಜನು ತನ್ನನ್ನು ಈಗ ಸ್ತುತಿಸಬಾರದು ಅಂತ ಹೇಳಿದಾಗ ಅವನ ವಚನಾಮೃತವನ್ನು ಆಸ್ವಾದಿಸಿದ ಸೂತರೆ ಮುಂತಾದ ಗಾಯಕರ ಮನಸ್ಸು ಆನಂದದಿಂದ ತುಂಬಿ ಹೋಗುತ್ತಂತೆ. ಮತ್ತೆ ಮುನಿಗಳ ಪ್ರೇರಣೆಯಿಂದ ಅವರು ಸುಮ್ಮನೆ ಇರ್ತಾರ. ಮುನಿಗಳ ಪ್ರೇರಣೆ ಮತ್ತೆ ಋತು ಮಹಾರಾಜನ ಸ್ತುತಿಸಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ಮಹಾಪ್ರಭುವೇ, ನೀನು ಸಾಕ್ಷಾತ್ ದೇವಶ್ರೇಷ್ಠನಾದ ಶ್ರೀ ನಾರಾಯಣನೇ ಆಗಿದ್ದೀಯ. ನಿನ್ನ ಮಾಯೆಯಿಂದ ನೀನು ಮಾಯೆಯಿಂದ ಅವತರಿಸಿದ್ದೀಯ. ನಿನ್ನ ಮಹಿಮೆಯನ್ನು ವರ್ಣಿಸಲು ನಮಗೇನು ಶಕ್ತಿ ಇಲ್ಲ. ರಾಜ ವೇನನ ಮೃತ ಶರೀರದಿಂದ ಆವಿರ್ಭವಿಸಿದ್ದರು. ನೀನು ಅಪ್ರಾಕೃತನಾದ ಭಗವಂತನೇ ಆಗಿರೋದ್ರಿಂದ ನಿನ್ನ ದಿವ್ಯವಾದ ಪೌರುಷಗಳನ್ನು ವರ್ಣಿಸಲು ಸಾಕ್ಷಾತ್ ಬ್ರಹ್ಮಾದಿಗಳ ಬುದ್ಧಿಯೂ ಮಸಳಿ ಹೋಗುತ್ತೆ ಅಂತ. ಆದರೂ ನಿನ್ನ ಕಥಾಮೃತವನ್ನು ಸವಿಯುವುದರಲ್ಲಿ ಅದರ ಬುದ್ಧಿಯನ್ನು ಹೊಂದಿ ನಾವು ಮುನಿಗಳ ಉಪದೇಶಕ್ಕನುಸಾರವಾಗಿ ಅವರ ಪ್ರೇರಣೆಯಿಂದಲೇ ನಿನ್ನ ಪರಮ ಪ್ರಶಂಸನೀಯವಾದ ಕರ್ಮಗಳನ್ನು ಸ್ವಲ್ಪ ವಿವರಿಸಕ್ಕೆ ಬಯಸ್ತೀವಿ ಅಂತ. ನೀನು ಸಾಕ್ಷಾತ್ ಶ್ರೀಹರಿಯ ಕಲಾವತಾರನಾಗಿದ್ದು ಉದಾರವಾದ ಕೀರ್ತಿಯುಳ್ಳವನು. ಶ್ರೀಹರಿಯ ಅಂಶ. ವೇಣುವಿಂದ ಹುಟ್ಟಿದ್ರೆ ಏನಂತೆ, ನಿನ್ನ ಮಹಿಮೆಯನ್ನು ವರ್ಣಿಸಲು ನಮಗೆ ಏನು ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ನೀನು ಆ ವೇಣು ಅಂದ್ರೆ ಬೇನನ ಅಲ್ವಾ, ಅವನು ಎಂಥ ದುಷ್ಟ. ಅವನ ಮೃತ ಶರೀರದಿಂದ ಹುಟ್ಟಿದ್ರೂ ಸಹ ನೀನು ಸಾಕ್ಷಾತ್ ಭಗವಂತನ ಅಂಶ. ನಿಮ್ಮನ್ನ ನೀ ಸ್ತುತಿಸಲೇಬೇಕು, ನಿನ್ನ ವರ್ಣಿಸಬೇಕು, ಹೊಗಳಬೇಕು ಅಂತ. ಈ ಪೃಥು ಚಕ್ರವರ್ತಿಯು ಧರ್ಮವನ್ನು ಧರಿಸಿ ಪೋಷಿಸುವವರಲ್ಲಿ ಅತ್ಯಂತ ಶ್ರೇಷ್ಠನು. ಧರ್ಮಾತ್ಮ ಅವನು. ಲೋಕವನ್ನು ಧರ್ಮದಲ್ಲಿ ನೆಲೆಗೊಳಿಸಿ ಧರ್ಮ ಮಾರ್ಗದಲ್ಲಿ ನಡೆಸುವನು. ಧರ್ಮ ಸೇತುವನ್ನು ಕಾಪಾಡುವನು. ಧರ್ಮ ವಿರೋಧಿಗಳನ್ನ ದಂಡಿಸುವನು. ಎಂತಹ ಮಹಾಚಕ್ರವರ್ತಿ! ಧರ್ಮ ವಿರೋಧಿಗಳನ್ನ ದಂಡಿಸ್ತಾನಂತೆ. ಇವನು ಒಬ್ಬನೇ ಆಗಿದ್ದರೂ ತನ್ನ ಶರೀರದಲ್ಲಿ ಇಂದ್ರನೇ ಮುಂತಾದ ಎಲ್ಲ ಲೋಕಪಾಲಕರ ಮೂರ್ತಿಗಳನ್ನು ಧರಿಸಿಕೊಂಡು ಆಯಾ ಸಮಯದಲ್ಲಿ ಭೂಲೋಕ ಸ್ವರ್ಗಲೋಕ ಈ ಎರಡಕ್ಕೂ ಹಿತವನ್ನು ಉಂಟು ಮಾಡುವಂತೆ ಧರ್ಮಗಳನ್ನು ಕಾಪಾಡುವವನು. ಯಜ್ಞಾದಿಗಳ ಮೂಲಕ ಲೋಕಕ್ಕೆ ಮಳೆ ಬೆಳೆಗಳನ್ನು, ದೇವತೆಗಳಿಗೆ ಆವಿರ್ಭಾವಗಳನ್ನು ನೀಡುತ್ತಾ ಎರಡೂ ಲೋಕಗಳನ್ನು, ಎಂತಹ ಭಗವಂತನ ಅಂಶ! ಭೂಲೋಕ ಮತ್ತೆ ಸ್ವರ್ಗಲೋಕ ಎರಡಕ್ಕೂ ಹಿತ ಮಾಡುವಂತಹ ಋತು ಮಹಾರಾಜ. ಇವನು ಸೂರ್ಯನಿಗೆ ಸಮಾನವಾಗಿ ಮಹಾಪ್ರತಾಪಿಯು, ಸಮದರ್ಶಿಯು, ವ್ಯಾಪಕನೂ ಆಗಿರುವನು. ಆದಿತ್ಯನು 8 ತಿಂಗಳ ಕಾಲ ಬಿಸಿಲನ್ನೆರೆದು ಜಲವನ್ನೂ ಸೆಳೆದುಕೊಂಡು ವರ್ಷಾಕಾಲದಲ್ಲಿ ಹೇರಳವಾಗಿ ಮಳೆಗರೆದು ಲೋಕಕ್ಕೆ ಹಿತವನ್ನುಂಟು ಮಾಡುವಂತೆ ಈತನ ಸುಭಿಕ್ಷ ಕಾಲದಲ್ಲಿ ಜನರಿಂದ ಕಂದಾಯದ ಮೂಲಕ ಧನವನ್ನು ಸಂಗ್ರಹಿಸಿ ಅದನ್ನು ಪ್ರಜೆ ಹಿತಕ್ಕಾಗಿ ವ್ಯಯ ಮಾಡುವನು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತೆ ಕಂದಾಯ ವಸೂಲು ಮಾಡಿ ಅದನ್ನ ಪ್ರಜೆಗಳಿಂದ ಪಡೆದಂತಹ ಹಣ ಮತ್ತೆ ಪ್ರಜೆಗಳಿಗೇನೆ ಉಪಯೋಗ ಮಾಡುವಂತಹವನು. ಈ ಮಹಾತ್ಮನು ಕ್ಷಮಾಗುಣದಲ್ಲಿ ಭೂದೇವಿಗೆ ಸಮಾನನಾಗಿರುವನು. ಕ್ಷಮಯ ಧರಿತ್ರಿ ಅಂತೀವಲ್ಲ, ಆ ಥರ ಭೂದೇವಿಗೆ ಸಮಾನ ಅಂತೆ. ಯಾರಾದರೂ ದೀನ ಜನರು ತನ್ನ ಮೇಲೆ ಆಕ್ರಮಣ ಮಾಡಿದರೂ ಕರುಣೆಯಿಂದ ಅವರ ಅಪರಾಧಗಳನ್ನ ಸೈರಿಸ್ಕೊಳ್ತಾನಂತೆ. ದೀನ ಜನರು ಆಕ್ರಮಣ ಮಾಡಿದ್ರಲ್ಲ ಅಂತ. ಎಂದಾದರೂ ಮಳೆ ಬರದೆ ಪ್ರಜೆಗಳು ಸಂಕಟಕ್ಕೊಳಗಾದರೆ ಈ ರಾಜರೂಪಿಯಾದ ಶ್ರೀಹರಿಯು ಇಂದ್ರನಂತೆ ಮಳೆಗೆರೆದು ಸಹಜವಾಗಿ ಅವರನ್ನ ಹೊರೆಯುವನು. ಮಳೆಗಾಲ ಇಲ್ಲ, ಬರಗಾಲ, ಮಳೆ ಇಲ್ಲ ಅಂದ್ರೂ ಸಹ ಮಳೆಗರಿಯ ಬಲ್ಲಂತಹ ಋತು ಮಹಾರಾಜ. ಇವನು ತನ್ನ ಅಮೃತಮಯ ಮುಖಚಂದ್ರದ ಮನೋಹರ ಮುಗುಳ್ನಗೆಯಿಂದ ಪ್ರೀತಿಯನ್ನು ಒಸರಿಸುವ ಸವಿನೋಟದಿಂದ ಸಮಸ್ತ ಲೋಕಕ್ಕೆ ಆನಂದವನ್ನುಂಟು ಮಾಡುವನು. ಇವನ ಗತಿಯನ್ನು ಇತರರು ಅರಿಯಲಾರರು. ಇವನ ಕಾರ್ಯಗಳು ಕೂಡ ಗುಪ್ತವಾಗಿರುವವು. ಅವನ್ನು ಯಶಸ್ವಿಯಾಗಿಸುವ ಕ್ರಮವೂ ತುಂಬಾ ಗಂಭೀರವಾಗಿರುವುದು. ಇವನ ಧನವು ಸದಾಕಾಲ ಸುರಕ್ಷಿತವಾಗಿರುವುದು. ಅನಂತ ಮಹಾತ್ಮ್ಯ ಮತ್ತು ಗುಣರತ್ನಗಳಿಗೆ ಏಕಮಾತ್ರ ಆಶ್ರಯನಾಗಿರುವನು. ಹೀಗೆ ಪೃಥುವು ಸಾಕ್ಷಾತ್ ವರುಣನಿಗೆ ಸಮಾನ. ಒಂದೊಂದು ಗುಣದಲ್ಲಿ ಒಬ್ಬೊಬ್ಬರಿಗೆ ಸಮಾನ. ಕ್ಷಮೆಯ ಧರಿತ್ರಿ ನಂತರ ಕ್ಷಮೆ ಧರ್ಮಕ್ಕೆ ಮಳೆಯನ್ನ ಸುರಿಸಲಿಕ್ಕೆ ಇಲ್ಲ. ಮಹಾರಾಜ ಪೃಥುವು ವೇನರೂಪಿ ಅರಣ್ಯ ಮಂಥನದಿಂದ ಪ್ರಕಟನಾದವನು. ಅಗ್ನಿಗೆ ಸಮಾನನಾಗಿದ್ದಾನೆ. ಶತ್ರುಗಳಿಗೆ ದುರ್ಧಶನು ದುಸ್ಸಹನು ಆಗುವನು. ಅವರಿಗೆ
ಇವನು ಬಳಿಯಲ್ಲೇ ಇದ್ರೂ ಕೂಡ ಗೊತ್ತಾಗಲ್ವಂತೆ, ಬಳಿಯಲ್ಲೇ ಇದ್ದು ಸೇನಾದಿಗಳಿಂದ ಸುರಕ್ಷಿತನಾಗಿರೋದ್ರಿಂದ ಬಹುದೂರ ಇದ್ದಂಗೆ ಅನ್ಸ್ತಾನಂತೆ ಶತ್ರುಗಳಿಗೆ. ಆಮೇಲೆ ಯಾವ ಶತ್ರುಗಳು ಇವನು ಯಾವತ್ತೂ ಸೋಲ್ಸಕ್ಕಾಗಲ್ಲ. ಪ್ರಾಣಿಗಳೊಳಗೆ ಇರುವ ಪ್ರಾಣರೂಪಿ ಸೂತ್ರಾತ್ಮನು ಶರೀರದ ಒಳಗಿನ ಹೊರಗಿನ ಎಲ್ಲ ವ್ಯಾಪಾರಗಳನ್ನು ನೋಡ್ತಾ ಇದ್ದರೂ ಕೂಡ ಉದಾಸೀನಾಗಿರುವಂತೆ ಇವನು ಗುಪ್ತಚರರ ಮೂಲಕ ಪ್ರಾಣಿಗಳ ಗುಪ್ತ ಮತ್ತು ಪ್ರಕಟ ಎಲ್ಲ ರೀತಿಯ ವ್ಯಾಪಾರಗಳನ್ನ ನೋಡ್ತಾ ಇದ್ರು. ತನ್ನ ನಿಂದ ಸ್ತುತಿ ಮುಂತಾದವುಗಳ ಕುರಿತು ಉದಾಸೀನಂತೆ ಇರುವನು. ನಿಂದನೆಗೂ ಕಿವಿ ಕೊಡೋದಿಲ್ಲ, ಸ್ತುತಿಗಳಿಗೂ ಕಿವಿ ಕೊಡಲ್ಲ ಅಂತ. ಎಂತ ಮಹಾತ್ಮ ಇವನು ಧರ್ಮ ಮಾರ್ಗದಲ್ಲಿ ಸ್ಥಿರನಾಗಿ ನೆಲೆ ನಿಂತು ತನ್ನ ಶತ್ರುವಿನ ಪುತ್ರನನ್ನು ಕೂಡ ದಂಡನೀಯನಾಗದಿದ್ದರೆ ಯಾವುದೇ ಶಿಕ್ಷೆ ಕೊಡಲಾರನು. ಎಲ್ಲರಿಗೂ ಸಮನಾದಂತಹ ಒಂದೇ ಧರ್ಮ ಅನ್ನೋ ತರ ಶತ್ರುವಿನ ಪುತ್ರ ಅಥವಾ ಶತ್ರುವೇ ಆಗ್ಲಿ ಅವನು ದಂಡನೀಯನಾಗದೆ ಹೋದ್ರೆ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ಅದೇ ತನ್ನ ಸ್ವತಃ ಮಗ ದಂಡನೀಯನಾಗಿದ್ರೆ ಅವನಿಗೂ ದಂಡ ಕೊಡುವಂತಹ ಮಹಾರಾಜ ಇವನು. ಭಗವಾನ್ ಸೂರ್ಯನಾರಾಯಣನು ಮಾನಸೋತ್ತರ ಪರ್ವತದವರೆಗೆ ತನ್ನ ಕಿರಣಗಳಿಂದ ಬೆಳಗುತ್ತಿರುವ ಆ ಸಮಸ್ತ ಕ್ಷೇತ್ರದಲ್ಲಿ ಇವನ ನಿಷ್ಕಂಟಕವಾದ ರಾಜ್ಯವು ಇರುವುದು. ಇವನು ತನ್ನ ಕಾರ್ಯಗಳಿಂದ ಎಲ್ಲ ಜನರಿಗೂ ಸುಖವನ್ನು ಕೊಡುತ್ತಾ ಅವರಿಗೆ ರಂಜನೆಯನ್ನು ಉಂಟು ಮಾಡುವನು. ಇದರಿಂದ ಆ ಮನೋರಂಜನಾತ್ಮಕವಾದ ಕರ್ಮಗಳಿಂದ ಪ್ರಜೆಯು ಇವನನ್ನು ರಾಜ ಅಂತ ಕರೀತಾರೆ. ಇವನು ದೃಢ ಸಂಕಲ್ಪನು, ಸತ್ಯ ಪ್ರತಿಜ್ಞನು, ಬ್ರಾಹ್ಮಣ ಭಕ್ತನು, ವೃದ್ಧರ ಸೇವೆ ಮಾಡುವವನು, ಶರಣಾಗತ ವತ್ಸಲನು, ಎಲ್ಲ ಪ್ರಾಣಿಗಳನ್ನು ಗೌರವಿಸುವವನು, ದೀನರ ಮೇಲೆ ದಯೆ ತೋರುವವನು ಆಗಿರುವವನು. ಇವನು ಪರಸ್ತ್ರೀಯಲ್ಲಿ ತಾಯಿಯಂತೆ ಭಕ್ತಿಯನ್ನಿರಿಸುವನು. ಪತ್ನಿಯನ್ನು ತನ್ನ ಶರೀರದ ಅರ್ಧ ಭಾಗದಂತೆಯೂ, ಪ್ರಜೆಗಳನ್ನು ತಂದೆ ಹೇಗೆ ಪುತ್ರರನ್ನ ಪ್ರೀತಿ ಮಾಡ್ತಲ್ಲ ಆ ತರ ಎಲ್ಲ ಪ್ರಜೆಗಳಿಗೂ ತಂದೆ ತರ ಪ್ರೀತಿ ಮಾಡೋದು. ಬ್ರಹ್ಮವಾದಿಗಳಲ್ಲಿ ಸೇವಕರಂತೆ ನಡೆದುಕೊಳ್ಳುವನು. ಇವರೆಲ್ಲ ಪ್ರಾಣಿಗಳಿಗೂ ಅವುಗಳ ದೇಹದಂತೆಯೂ ಆತ್ಮದಂತೆಯೂ ಅತ್ಯಂತ ಪ್ರಿಯನಾಗುವನು. ಮಿತ್ರರಿಗೆ ಆನಂದವನ್ನುಂಟು ಮಾಡುವನು. ವೈರಾಗ್ಯವುಳ್ಳ ಸತ್ಪುರುಷರಲ್ಲಿ ವಿಶೇಷ ಪ್ರೇಮವಿರಿಸುವನು. ದುಷ್ಟರಾದವರಿಗೆ ದಂಡಪಾಣಿ ಯಮನಂತೆ ದಂಡಿಸಲು ತತ್ಪರನಾಗುವನು. ಪಂಡಿತರು ಅವಿದ್ಯಾ ವಶದಿಂದ ಕಂಡುಬರುವ ನಾನಾತ್ವವನ್ನು ಮಿಥ್ಯೆ ಎಂದು ತಿಳಿಯುವ ಅಂತಹ ತ್ರಿಗುಣಗಳ ಅಧಿಷ್ಠಾತೃವು ನಿರ್ವಿಕಾರನೂ ಆದ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ತನ್ನ ಅಂಶದಿಂದ ಇವನ ರೂಪದಲ್ಲಿ ಅವತರಿಸಿರುವನು. ಇವನು ಅದ್ವಿತೀಯ ವೀರನು. ಏಕಛತ್ರ ಸಾಮ್ರಾಟನಾಗಿ ಒಬ್ಬನೇ ಉದಯಾಚಲದವರೆಗಿನ ಸಮಸ್ತ ಭೂಮಂಡಲವನ್ನು ರಕ್ಷಿಸುವನು. ತನ್ನ ಜಯಶೀಲವಾದ ರಥವನ್ನು ಹತ್ತಿ ಧನುಷ್ಯವನ್ನು ಕೈಯಲ್ಲಿ ಧರಿಸಿ ಸೂರ್ಯನಂತೆ ಎಲ್ಲೆಡೆ ಪ್ರದಕ್ಷಿಣೆ ಮಾಡ್ತಾನಂತೆ. ಆ ಸಮಯದಲ್ಲಿ ಎಲ್ಲ ಭೂಪಾಲಕರು ಈತನಿಗೆ ಕಪ್ಪ ಕಾಣಿಕೆಗಳನ್ನ ಸಮರ್ಪಣೆ ಮಾಡ್ತಾರಂತೆ. ಅವನು ಪ್ರದಕ್ಷಿಣೆ ಮಾಡ್ತಾ ಇರ್ತಾನ ಅಂದ್ರೆ ಸುತ್ತಾನಲ್ಲ ಎಲ್ಲೆಡೆ ಸೂರ್ಯನಂತೆ ಅವಾಗ. ಹಾಗೂ ಆ ಭೂಪಾಲಕರ ಸ್ತ್ರೀಯರು ಇವನನ್ನು ಗುಣಗಾನ ಮಾಡ್ತಾ ಇರ್ತಾರಂತೆ. ಈ ಆದಿರಾಜನನ್ನು ಸಾಕ್ಷಾತ್ ಶ್ರೀಹರಿ ಅಂತಲೇ ತಿಳಿತಾರೆ. ಇವನು ಪ್ರಜಾಪಾಲಕ ರಾಜಾದಿರಾಜನಾಗಿ ಪ್ರಜೆಗಾಗಿ ಜೀವನ ನಿರ್ವಾಹಕ್ಕಾಗಿ ಗೋರೂಪಿ ಪೃಥ್ವಿಯನ್ನು ಕರೆಯುವನು ಮತ್ತು ಇಂದ್ರನಂತೆ ಲೀಲಾಜಾಲವಾಗಿ ಪರ್ವತಗಳನ್ನು ತನ್ನ ಧನುಸ್ಸಿನ ತುದಿಯಿಂದ ಒಡೆದು ಹಾಕಿ ಭೂಮಿಯನ್ನು ಸಮತಟ್ಟಾಗಿಸುವನು. ಇವನು ಎಂತಹ ಅವನು ಈ ಪೃಥು ಮಹಾರಾಜ ಅಂತ ಸ್ತುತಿಸ್ತಾ ಇದ್ದಾರಲ್ಲ, ಈ ಸ್ತುತಿಯಲ್ಲಿ ಬರುತ್ತೆ ಇಲ್ಲಿ. ಇವನು ಪ್ರಜಾಪಾಲಕ ರಾಜಾಧಿರಾಜನಾಗಿ ಪ್ರಜೆಗಾಗಿ ಜೀವನ ನಿರ್ವಾಹಕ್ಕಾಗಿ ಗೋರೂಪಿ ಪೃಥ್ವಿ. ಏನಿದರ ಅರ್ಥ ನಮ್ಗೆ ಗೊತ್ತಾಗ್ತಿಲ್ಲ. ಪೃಥ್ವಿ ಗೋರೂಪಿಯಾಗಿದ್ದಾಳಂತೆ, ಅವಳನ್ನ ಕರೆಯುವವನು ಅಂದ್ರೆ ಆ ಗೋರೂಪಿ ಪೃಥ್ವಿಯಲ್ಲಿ ಹಾಲು ಕರ್ಕೊಳ್ಳುವವನು. ಮತ್ತು ಇಂದ್ರನಂತೆ ಲೀಲಾಜಾಲವಾಗಿ ಪರ್ವತಗಳನ್ನು ತನ್ನ ಧನುಸ್ಸಿನ ತುದಿಯಿಂದ ಒಡೆದು ಹಾಕಿ ಭೂಮಿಯನ್ನ ಏನಿದು ಭೂಮಿಯನ್ನ ಸಮತಟ್ಟಾಗಿಸುವುದು ಅಂತ. ಯುದ್ಧ ಭೂಮಿಯಲ್ಲಿ ಯಾರೂ ಕೂಡ ಈ ವೀರಾದಿ ವೀರನ ವೇಗವನ್ನ ಸಹಿಸಲಾರರು. ಅಂತಹ ಪರಾಕ್ರಮಶಾಲಿ ಚತುರ ಶೂರ ಅರಣ್ಯದಲ್ಲಿ ಬಾಲವನ್ನು ಎತ್ತಿಕೊಂಡು ಸಂಚರಿಸುವ ಸಿಂಹದಂತೆ ತನ್ನ ಆ ಜಗವೆಂಬ ಧನುಷ್ಯವನ್ನು ಠಂಕಾರ ಮಾಡುತ್ತಾ ಭೂಮಂಡಲದಲ್ಲಿ ಸಂಚರಿಸತೊಡಗಿದಾಗ ದುಷ್ಟ ಜನರೆಲ್ಲರೂ ಹೆದ್ರುಕೊಂಡು ಎಲ್ಲೋ ಬಚ್ಚಿಟ್ಕೊಂಡ್ಬಿಡ್ತಾರೆ. ಕಾಣಿಸ್ಕೊಳ್ಳೋದೇ ಇಲ್ಲ ಅವನಿಗೆ, ಅಷ್ಟು ಭಯ ದುಷ್ಟರಿಗೆ ಇವನನ್ನ ಕಂಡ್ರೆ. ದುಷ್ಟ ಶಿಕ್ಷಕ ಅಲ್ವ. ಈ ಚಕ್ರವರ್ತಿಯು ಸರಸ್ವತಿ ನದಿ ಉಗಮಸ್ಥಾನದಲ್ಲಿ 100 ಅಶ್ವಮೇಧ ಯಾಗಗಳನ್ನು ಒಂದು ಅಶ್ವಮೇಧ ಯಾಗ ಮಾಡ್ಲಿಕ್ಕೇನೆ ಎಷ್ಟೊಂದು ಪ್ರಯಾಸ. ಎಷ್ಟು ಜನರು, ಯಾವ ರಾಜರು ಮಾಡಿದ್ದಾರೆ ಎಲ್ಲ
ನೋಡ್ತಾ ಇದ್ರೆ ಇನ್ನು 100 ಅಶ್ವಮೇಧ ಯಾಗಗಳು ಅಂತ ಹೇಳಿದ್ರೆ, ಅಶ್ವಮೇಧ ಯಜ್ಞಗಳನ್ನ ಮಾಡ್ತಾನೆ. ಅವುಗಳಲ್ಲಿ ಕೊನೆಯ ಯಜ್ಞವನ್ನು ಆಚರಿಸುವಾಗ ಇಂದ್ರನು ಈತನ ಯಜ್ಞಾಶ್ವವನ್ನು ಅಪಹರಿಸಿಕೊಂಡು ಹೋಗುವನು. ಕೊನೆಯ ಯಜ್ಞ, ಸೆಂಚುರಿ ಹೊಡಿಬೇಕು ಅಂತಿರ್ತೀವಿ, 99 ಯಜ್ಞಗಳಾಯ್ತು, 100ನೇ ಯಜ್ಞ ಮಾಡ್ತಾ ಇರ್ತಾನೆ. ಆಗ ಯಜ್ಞದಲ್ಲಿ ಕಟ್ಟು ಹಾಕಿರ್ತಾರಲ್ಲ ಅಶ್ವ, ಅದನ್ನ ಇಂದ್ರ ಅಪಹರಿಸಿಕೊಂಡು ಹೋಗ್ತಾನೆ. ಈ ಮಹಾತ್ಮನಿಗೆ ಒಮ್ಮೆ ತನ್ನ ಅರಮನೆಯ ಉದ್ಯಾನವನದಲ್ಲಿ ಭಗವಾನ್ ಸನತ್ಕುಮಾರರ ಭೇಟಿಯಾಗುತ್ತೆ. ಆಗ ಆ ಮುನಿಶ್ರೇಷ್ಠರನ್ನು ಏಕಾಂತದಲ್ಲಿ ಒಬ್ಬನೇ ಭಕ್ತಿಯಿಂದ ಆರಾಧಿಸಿ ಅವರಿಂದ ಶುದ್ಧವಾದ ಜ್ಞಾನವನ್ನು ಪಡೆಯುವನು. ಅದರಿಂದ ಪರಬ್ರಹ್ಮನ ಪ್ರಾಪ್ತಿ ಉಂಟಾಗುವುದು. ಈ ಪ್ರಕಾರ ಇವನ ಪರಾಕ್ರಮಗಳು ಜನರ ಮುಂದೆ ಪ್ರಕಟವಾದಾಗ ತನ್ನ ಚರಿತ್ರೆಯೇ ಅಲ್ಲಲ್ಲಿ ಈ ಪರಮ ಪರಾಕ್ರಮಿ ಮಹಾರಾಜನ ಕಿವಿಗೆ ಕೇಳುವು. ಪ್ರದಕ್ಷಿಣೆ ಮಾಡ್ತಾ ಇರ್ತಾನಲ್ಲ ಅವನು, ಇವನ ಸ್ತುತಿ ಅದೇ, ಅವನ ಪರಾಕ್ರಮದ ಬಗ್ಗೆನೆ ಹೇಳ್ಕೊಳ್ತಾರೆ. ಭೂಪಾಲಕ ಸ್ತ್ರೀಯರು ಕೂಡ ಅಂತ ಹೇಳಿದ್ರೆ ಗುಣಗಾನ ಮಾಡ್ತಾ ಇರ್ತಾರೆ ಅಂತ. ಇವನ ಆಜ್ಞೆಯನ್ನು ಯಾರೂ ಅಲ್ಲಗೆಳೆಯಲಾರರು. ಇವನು ಎಲ್ಲ ದಿಕ್ಕುಗಳನ್ನು ಗೆದ್ದು ತನ್ನ ತೇಜಸ್ಸಿನಿಂದ ಪ್ರಜೆಗಳ ಕಷ್ಟ ಕಾರ್ಪಣ್ಯವೆಂಬ ಮುಳ್ಳನ್ನು ತೆಗೆದುಹಾಕಿ ಸಮಸ್ತ ಭೂಮಂಡಲಕ್ಕೆ ಶಾಸಕನಾಗುವನು. ಆಗ ದೇವತೆಗಳು ಅಸುರರು ಕೂಡ ಇವನ ವಿಪುಲವಾದ ಪ್ರಭಾವವನ್ನ ವರ್ಣಿಸುವರು. ಇಲ್ಲಿಗೆ 16ನೇ ಅಧ್ಯಾಯ ಮುಗಿಯುತ್ತೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೆ ಪೃಥುಚರಿತೆ ಷೋಡಶೋಧ್ಯಾಯ. ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಹರಿ ಓಂ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಚತುರ್ಥ ಸ್ಕಂಧ 17ನೆಯ ಅಧ್ಯಾಯ. ಇಲ್ಲಿ ಪೃಥು ಮಹಾರಾಜನು ಭೂಮಿಯ ಮೇಲೆ ಅಂದರೆ ಭೂದೇವಿಯ ಮೇಲೆ ಕೋಪಗೊಂಡದ್ದು ಮತ್ತೆ ಭೂದೇವಿಯು ಆತನನ್ನ ಸ್ತುತಿಸಿದ್ದು. ಮೈತ್ರೇಯರು ಹೇಳ್ತಾರೆ, ಹೀಗೆ ವಂದಿಮಾಗದರು ತನ್ನ ಗುಣ ಮತ್ತು ಕರ್ಮಗಳನ್ನೆಲ್ಲವನ್ನ ವರ್ಣಿಸಿ ಸ್ತೋತ್ರ ಮಾಡಿದಾಗ ಆ ಪೃಥು ಮಹಾರಾಜನು ಅವರನ್ನ ಅಭಿನಂದಿಸಿ ಇಷ್ಟವಾದ ವಸ್ತುಗಳನ್ನು ಕೊಟ್ಟು ಸಂತೋಷಪಡಿಸಿದನು. ಹಾಗೆಯೇ ಬ್ರಾಹ್ಮಣರೇ ಮುಂತಾದ 4 ವರ್ಣದವರನ್ನು, ಸೇವಕರನ್ನು, ಮಂತ್ರಿಗಳನ್ನು, ಪುರೋಹಿತರನ್ನು, ಪುರಜನರನ್ನು, ದೇಶವಾಸಿಗಳನ್ನು, ಬೇರೆ ಬೇರೆ ವ್ಯವಸಾಯದವರನ್ನ, ಇತರ ಪ್ರಜೆಗಳನ್ನೂ ಸತ್ಕರಿಸಿದನು. ಎಲ್ಲರನ್ನು ಸಮಾನ ಭಾವದಿಂದ ನೋಡ್ತಾ ಎಲ್ಲರನ್ನು ಸತ್ಕರಿಸುವಂತಹ ದೊಡ್ಡ ಗುಣವುಳ್ಳ ಈ ಮಹಾ ರಾಜ ಪೃಥು ಮಹಾರಾಜ. ವಿದುರ ಕೇಳ್ತಾನೆ, ಪೂಜ್ಯರೇ, ಪೃಥ್ವಿಯಾದರೂ ಅನೇಕ ರೂಪಗಳನ್ನ ತಾಳಬಲ್ಲವಳು. ಆದ್ರೆ ಯಾಕೆ ಈಗ ಗೊತ್ತಾಗ್ತಾ ಇಲ್ಲ, ನಮಗೂ ಗೊತ್ತಿಲ್ವಲ್ಲ, ಪೃಥ್ವಿ ಯಾಕೆ ಗೋರೂಪ ಧರಿಸಿದ್ದು, ಭೂದೇವಿ ಯಾಕೆ ಗೋವಿನ ವೇಷ ಧರಿಸಿದ್ಲು, ಪೃಥು ಮಹಾರಾಜ ಆಕೆಯನ್ನ ಅಂದ್ರೆ ಹಾಲು ಕರಿತಾನೆ ಪೃಥು ಮಹಾರಾಜ ಅಂತ ಹೇಳಿದ್ರಲ್ಲ, ಕರೆದಾಗ ಕರು ಯಾರು? ಆಕಳ ಕರು ಹಾಕಿರ್ಬೇಕಲ್ಲ ಹಾಲು ಕೊಡುವಾಗ. ಹಾಲು ಕರೆಯೋ ಪಾತ್ರೆ ಯಾವ್ದಿತ್ತು? ಇಷ್ಟೆಲ್ಲಾ ಪ್ರಶ್ನೆಗಳು ವಿದುರನಿಗೆ. ಮೈತ್ರೇಯರಿಗೆ ಇದನ್ನೆಲ್ಲ ನಂಗೆ ಹೇಳ್ರಿ ಅಂತ. ಪೃಥ್ವಿ ಆದ್ರೂ ಮೊದಲಿನಿಂದಲೇ ಸ್ವಭಾವತಃ ಎತ್ತರ ತಗ್ಗು ಅಲ್ವಾ, ಒಂದೇ ಸಮತಟ್ಟು ಪ್ರದೇಶ ಎಲ್ಲ ಒಂದ್ ಸ್ವಲ್ಪ ಇರತ್ತೇನೋ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡಗಳು, ನದಿ ಹಳ್ಳ ಕೊಳ್ಳ ಅನ್ನೋ ತರ ಎತ್ತರ ಎಲ್ಲ ಸಮತಟ್ಟು ಇಲ್ವೇ ಇಲ್ಲಲ್ಲ. ಯಾಕೆ ಇಲ್ಲಿ ಪೃಥು ಮಹಾರಾಜ ಭೂಮಿಯನ್ನ ಸಮತಲವಾಗಿ ಹೇಗೆ ಮಾಡ್ದ? ಇಂದ್ರನು ಅವನ ಯಜ್ಞಾಶ್ವನ್ ಯಾಕೆ ಅಪಹರಿಸಿದ? 100ನೇ ಅಶ್ವಮೇಧ ಯಜ್ಞ ಮಾಡ್ತಾ ಇದ್ದ ಪೃಥು ಮಹಾರಾಜ ಅಂತ ಹೇಳಿದ್ರೆ, ಇಂದ್ರ ಯಾಕೆ ಬಂದು ಅವನ ಅಶ್ವಮೇಧದ ಕಟ್ಟಿದ ಅಶ್ವನ ತಗೊಂಡು ಹೋದ, ಅಪಹರಿಸಿದ? ಬ್ರಹ್ಮಜ್ಞಾನಿಗಳಲ್ಲಿ ಶ್ರೇಷ್ಠರಾದ ಸನತ್ಕುಮಾರನಿಂದ ಜ್ಞಾನ ಮತ್ತು ವಿಜ್ಞಾನವನ್ನು ಪಡೆದು ಆ ರಾಜರ್ಷಿಯು ಯಾವ ಗತಿಯನ್ನು ಹೊಂದಿದನು? ಪೃಥುರಾಜನ ರೂಪದಲ್ಲಿ ಸರ್ವೇಶ್ವರ ಭಗವಾನ್ ಶ್ರೀ ಕೃಷ್ಣನೇ ಅವತರಿಸಿದ್ದನು ಅಂತ ಹೇಳಿದ್ರೆ ಕೃಷ್ಣನ ಅಂಶ ಅಂತ. ಆದ್ದರಿಂದ ಪುಣ್ಯಕೀರ್ತಿಯಾದ ಶ್ರೀ ಹರಿಯು ಅವತರಿಸಿದ ಆ ಪೃಥುವಿಗೆ ಸಂಬಂಧಪಟ್ಟ ಇನ್ನೂ ಪವಿತ್ರ ಚರಿತ್ರೆಗಳು, ಪೃಥುಕತೆ ಇನ್ನೂ ನಾನು ಕೇಳಿಸ್ಕೋಬೇಕಿದೆಲ್ಲ ನಂಗೆ ತಿಳಿಬೇಕು, ಅದಕ್ಕೆ ಇನ್ನೂ ನನಗೆ ಹೇಳ್ರಿ ಅಂತ. ಭಗವಂತನ ಲೀಲೆಗಳನ್ನ ಕೇಳ್ತಾ ಇದ್ರೆ ಎಷ್ಟು ಮನಸ್ಸು ಸಂತೋಷವಾಗಿರುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಗತ್ತೆ. ನಿಜವಾಗ್ಲೂ ಭಗವಂತನ ಲೀಲೆಗಳನ್ನು ನಮಗೆ ಮೆಚ್ಚಿತ್ತು ಅಂತ ಹೇಳಿದ್ರೆ ಇಷ್ಟೇನಾ, ಇನ್ ಸ್ವಲ್ಪ ಕೇಳೋಣ, ಅದೇನಾಯ್ತು ಇದೇನಾಯ್ತು ಅಂತ ದಿನ ನಾವು ಆ ಭಗವಂತನ ಲೀಲೆಗಳನ್ನ ಆಲಿಸೋಕೆ ಕಾಯ್ಕೊಂಡಿರ್ತೀವಲ್ಲ, ಆತರ ಇನ್ನೂ ಹೇಳಿ ನನಗೆ ಅಂತ. ನಾನು ತಮ್ಮ ಮತ್ತು ಶ್ರೀಕೃಷ್ಣ ಚಂದ್ರನ ಅತ್ಯಂತ
ಅನುರಾಗವುಳ್ಳ ಭಕ್ತನಾಗಿದ್ದಾನೆ. ಕೃಷ್ಣನ್ ಭಕ್ತ, ನಿಮಗೂ ಭಕ್ತ, ದಯವಿಟ್ಟು ನಂಗೆ ಹೇಳ್ರಿ ಅಂತ. ಯಾರಾದರೂ ಈ ಥರ ಕತೆ ಹೇಳ್ತಾ ಇದ್ದಾರೆ ಅಂದರೆ ನಮ್ಗೆ ಇನ್ನೂ ಬೇಕು ಅಂತ ತಿಳ್ಕೊಬೇಕಂದ್ರೆ ಪ್ಲೀಸ್ ಹೇಳಿ, ದಯವಿಟ್ಟು ಹೇಳುತ್ತಾ. ಆ ಥರ ವಿದುರ ಮೈತ್ರೇಯರನ್ನ ಬಿಡ್ತಾನೆ ಇಲ್ಲ, ದಯವಿಟ್ಟು ಹೇಳಿ, ಇನ್ನು ಮುಂದೆ ಹೇಳಿ, ಏನೆಲ್ಲ ಇದೆಲ್ಲ ಏನು ಅಂತ ಹೇಳ್ಬಿಟ್ಟು. ಯಾರಾದರೂ ಆ ಥರ ಅಷ್ಟೊಂದು ಉತ್ಸುಕತೆಯಿಂದ ಅಷ್ಟೊಂದು ಇಂಟ್ರೆಸ್ಟಿಂದ ಕೇಳಿದಾಗ ನಮಗೂ ಹೇಳಬೇಕು ಅನ್ಸುತ್ತಲ್ವಾ. ಸೂತ ಪುರಾಣಿಕರು ಹೇಳ್ತಾರೆ, ಋಷಿಗಳಿಗ ವಿದುರನ ಭಗವಾನ್ ಶ್ರೀ ವಾಸುದೇವನ ಕಥೆಯನ್ನು ಹೇಳಬೇಕೆಂದು ಪ್ರೇರೇಪಿಸಿದಾಗ ಶ್ರೀ ಮೈತ್ರೇಯರ ಮನಸ್ಸಿನಲ್ಲಿ ಸಂತೋಷಗೊಂಡು ಅವನನ್ನ ಪ್ರಶಂಸಿಸುತ್ತಾ ಹೇಳ್ತಾರೆ. ಮೈತ್ರೇಯರಿಗೂ ಹೇಳಕ್ ಖುಷಿ, ವಿದುರ ಅಷ್ಟೊಂದು ಕೇಳ್ಕೊಳ್ತಾ ಇದ್ದಾನಲ್ಲ, ಅಷ್ಟು ಭಕ್ತಿ ಭಾವ ಪ್ರೀತಿ ಸುಖತೆ ಎಲ್ಲ ಇದೆ ಅವನಿಗೆ, ಹೇಳ್ಬೇಕು ಅಂತ ಹಂಬಲ ತಿಳ್ಕೋಬೇಕು ಅನ್ನುವಂತ. ಮೈತ್ರೇಯರು ಹೇಳ್ತಾರೆ, ಲೈ ವಿದುರನೇ, ಬ್ರಾಹ್ಮಣರು ಮಹಾರಾಜ ಪೃಥುವಿಗೆ ಪಟ್ಟಾಭಿಷೇಕ ಮಾಡಿ ಅವನನ್ನ ಪ್ರಜಾಪಾಲಕನನ್ನಾಗಿ ಪೋಷಿಸಿದ್ರು. ಪೃಥುನ ಮಹಾರಾಜ ಮಾಡಿದ್ರು, ಪಟ್ಟಾಭಿಷೇಕ ಆಯ್ತು. ಆಗ ಏನಾಯ್ತು, ಪೃಥು ಮಹಾರಾಜ ಆದ್ಮೇಲೆ ಭೂಮಿಯಲ್ಲಿ ಅನ್ನವೇ ಇಲ್ಲ, ಕ್ಷಾಮ ಅಂತಾರಲ್ಲ, ತಿನ್ನಕ್ಕೆ ಏನೂ ಇಲ್ಲ, ಅನ್ನನೇ ಇಲ್ಲ. ಪ್ರಜೆಗಳೆಲ್ಲ ಹಸಿವಿನಿಂದ ತುಂಬಾ ಕೃಶರಾಗ್ಬಿಟ್ಟಿದ್ರು. ಅವರು ಏನ್ ಮಾಡ್ತಾರೆ, ಇವನು ಮಹಾರಾಜ ಅಲ್ವಾ, ಪೃಥು ಗೆ ಪಟ್ಟಾಭಿಷೇಕ ಮಾಡಿ ಅವನನ್ನ ಪ್ರಜಾಪಾಲಕ ಅಂತ ಮಾಡಿದಾರಲ್ಲ, ಅಲ್ಲಿಗೆ ಹೋಗ್ತಾರೆ. ಎಲ್ಲ ಹೋಗ್ಬಿಟ್ಟು ಪೃಥುವಿನ ಬಳಿಗೆ ಬಂದು ಹೇಳ್ತಾರೆ, ಮಹಾರಾಜರೇ, ಪೊಟ್ರೆಯಲ್ಲಿರೋ ಬೆಂಕಿಯಿಂದ ಮರಗಳು ಕರಕಲಾಗಿ ಸುಟ್ಟು, ಮರ ಇದೆ, ಮರದ ಪೊಟ್ರೆ ಇದೆ, ಅಲ್ಲಿ ಬೆಂಕಿ ಹಾಕಿದ್ರೆ ಒಳಗಿಂದನೇ ಅಗ್ನಿ ಬಂದು ಸುಟ್ಟೋಗುತ್ತಲ್ಲ, ಆ ಥರ ನಾವು ಜಠರಾಗ್ನಿ, ಹಸಿವಿನಿಂದ ನಾವು ಸುಟ್ಟು ಹೋಗ್ತಾ ಇದ್ದೀವಿ, ಭಯಂಕರ ಜಠರಾಗ್ನಿಯಿಂದ ಬೆಂದು ಹೋಗ್ತಾ ಇದ್ದೀವಿ ನಾವು. ನೀನು ಶರಣಾಗತ ವತ್ಸಲನು ಮತ್ತು ನಮಗೆ ಅನ್ನದಾತನಾಗಿ ಪ್ರಭುವಾಗಿ ಮಹರ್ಷಿಗಳು ನಿನ್ನನ್ನು ನೇಮಿಸಿಬಿಟ್ಟಿದಾರಲ್ವಾ, ನೇಮಿಸಿದಾರೆ. ಅದಕ್ಕಾಗಿ ನಾವು ನಿನ್ನ ಹತ್ರನೇ ಮೊರೆ ಹೋಗ್ತಿದ್ದೀವಿ, ಶರಣಾಗಿದ್ದೇವೆ. ನೀನು ಸಮಸ್ತ ಲೋಕಗಳನ್ನು ರಕ್ಷಿಸುವವನಾಗಿದ್ದೀಯ, ನೀನೇ ನಮ್ಮ ಜೀವನೋಪಾಯಕ್ಕೆ ಒಡೆಯನಾಗಿರುವೆ. ಆದ್ದರಿಂದ ರಾಜೇಶ್ವರನೇ, ಹಸುವಿನಿಂದ ತುಂಬಾ ಬಳಲ್ತಾ ಇದ್ದೀವಿ ನಾವು, ನಮಗೆ ನೀನು ಬೇಗನೆ ಅನ್ನ ಕೊಡೋ ವ್ಯವಸ್ಥೆ ಮಾಡು ಮಹಾರಾಜ. ಅನ್ನ ಸಿಗೋ ಮೊದಲೇ ನಾಶವಾಗದಂತೆ ಪ್ರಜಾಪಾಲಕನಾದ ನೀನು ನಮ್ಮ ಪ್ರಜೆಗಳಾದ ನಮ್ಮನ್ನು ಕಾಪಾಡು. ಅನ್ನ ಸಿಗದೆ ಅಥವಾ ಅನ್ನ ಸಿಗೋ ಮುಂಚೆನೆ ನಾವೆಲ್ಲ ನಾಶವಾಗದೆ ಇರ್ತಾರ ನಮ್ಮನ್ನೆಲ್ಲ ಅಂತ ಕೇಳ್ತಾರೆ. ನಮ್ಮನ್ನೆಲ್ಲ ಕಾಪಾಡು ಮಹಾರಾಜ. ಮೈತ್ರೇಯರು ಹೇಳ್ತಾರೆ, ಕುರುಶ್ರೇಷ್ಠನೆ ಅಂದ್ರೆ ವಿದುರನಿಗೆ ಹೇಳ್ತಾ ಇದ್ದಾರೆ. ಪ್ರಜೆಗಳ ಕರುಣಾಕ್ರಂದ ಇಲ್ಲಿ, ಕರುಣಾಕ್ರಂದನ ಇಲ್ಲಿ. ಅದನ್ನ ಕೇಳಿ ಪೃಥು ಮಹಾರಾಜನಿಗೆ ಎಷ್ಟು ನೋವಾಗುತ್ತಲ್ವಾ, ಏನು ಮಾಡ್ಲೇಬೇಕಲ್ಲ, ಚಿಂತೆ ಮಾಡ್ತಾನೆ. ಫಸ್ಟ್ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ಕೊನೆಗೆ ಯಾಕೆ ಕ್ಷಾಮ ಆಗಿದೆ ಅಂತ ಫಸ್ಟ್ ನಾನು ಅನ್ನಕ್ಷಾಮದ ಕಾರಣ ತಿಳ್ಕೊಳ್ಬೇಕು ಅಂತ ಅದನ್ನ ಕಂಡ್ಕೋತಾನೆ. ಆತಕ್ಕೆ ಈ ತರ ಅನ್ನ ಇಲ್ಲ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು ಅವನಿಗೆ. ಭೂದೇವಿ ಇದ್ದಾಳಲ್ಲ, ಅನ್ನ ಔಷಧಿಗಳನ್ನ ತನ್ನೊಳಗೇ ಅಡಗಿಸಿ ಇಟ್ಕೊಳ್ತಾ ಇದೆ. ಭೂಮಿ ಮೊಳೆಯಲ್ಲಿ ಬಿಡ್ತಾ ಇಲ್ಲ ಅಂತ ತನ್ನ ಬುದ್ಧಿಯಿಂದ ನಿಶ್ಚಯಿಸ್ಕೊಂಡ. ಅವನು ತ್ರಿಪುರ ಸಂಹಾರಿಯಾದ ರುದ್ರದೇವ, ಅಷ್ಟು ಕೋಪ ಬರುತ್ತೆ ಅವನಿಗೆ ತಿಳಿದಾಗ. ರುದ್ರದೇವರು ಆತರ ಕಡುಕೋಪದಿಂದ ಬಿಲ್ ಎತ್ಕೊಳ್ತಾನೆ. ಕೋಪಗೊಂಡು ಕೋಪ ಎಲ್ಲ ಬಂದು ಬಿಲ್ಲನ್ನು ತಗೊಂಡು ಭೂಮಿಗೆ ಬಿಲ್ಲಿನಿಂದ ಹೊಡಿತಾನೆ, ಬಾಣ ಹೂಡ್ತಾನೆ. ಅದನ್ನ ನೋಡ್ತಾಳೆ ಭೂದೇವಿ, ಭಯ ಶುರು ಆಗುತ್ತೆ. ಗಡಗಡನೆ ನಡುಗ್ಬಿಡ್ತಾಳೆ. ನಡುಕೊಂಡು ಬೇಗ ಗೋವಿನ ರೂಪ ತಾಳ್ಬಿಡ್ತಾಳೆ. ತಾಳಿ ಬೇಡ ಹೆಂಗೆ ಜಿಂಕೆನ ಬೆನ್ನಟ್ಕೊಂಡು ಹೋಗ್ತಾಳಲ್ಲ, ಆತರ ಭೂದೇವಿ ಗೋರೂಪ ತಾಳಿ ಓಡಿ 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 ಹೋಗ್ತಾ ಇದ್ದಾಳೆ. ಇದನ್ನ ನೋಡಿದ ಮಹಾರಾಜ ಪೃಥುವಿನ ಕಣ್ಗಳು ಇನ್ನೂ ಕೋಪ ಓಡೋಗ್ತಾ ಇದೆಯಾ ಅಂತ ಬಿಲ್ನಲ್ಲಿ ಬಾಣ ಹೂಡಿ ಭೂದೇವಿ ಎಲ್ಲೆಲ್ಲೆಲ್ಲಿ ಓಡ್ತಾಳೋ ಅಲ್ಲೆಲ್ಲ ಅಡ್ಸ್ಕೊಂಡು ಹೋಗ್ತಾನೆ ಪೃಥು ಮಹಾರಾಜ. ದಿಕ್ಕುಗಳಲ್ಲಿ, ಸ್ವರ್ಗದಲ್ಲಿ, ಆಕಾಶದಲ್ಲಿ, ಹೀಗೆ ಭೂದೇವಿ ಓಡಿದ ಕಡೆ ಎಲ್ಲ ಪೃಥು ಮಹಾರಾಜ ಆಯುಧಗಳನ್ನ ಕೈಯಲ್ಲಿ ತಗೊಂಡು ಆಕೆ ಹಿಂದೆ ಹೋಗ್ತಾ ಇದ್ದಾನೆ. ಮನುಷ್ಯನನ್ನು ಮೃತ್ಯುದವಡೆಯಿಂದ ಯಾರೂ ರಕ್ಷಿಸಲಾರದಂತೆ ಆಕೆ ಅಯ್ಯೋ ಮೃತ್ಯುದವಡೆಯಲ್ಲಿ ಇದನ್ನು ಯಾರೂ ರಕ್ಷಿಸಲ್ಲ ಅಂತ ಆ ಥರ ತುಂಬಾ ಭಯ ಆಗ್ಬಿಟ್ಟು ದುಃಖದಿಂದ ಹಿಂದಿರುಗಿ ಮಹಾಭಾಗನಾದ ಪೃಥ್ವಿಗೆ ಮೊರೆ ಇಡ್ತಾಳಂತೆ. ಮಹಾರಾಜ ಪೃಥ್ವಿಗೆ ಕೇಳ್ತಾಳೆ, ಪೃಥುವಿಗೆ, ಧರ್ಮಜ್ಞನೂ ಶರಣಾಗತ ವತ್ಸಲನೂ ಆದ ಎಲೈ ರಾಜೇಂದ್ರನೇ, ಸಮಸ್ತ ಪ್ರಾಣಿಗಳನ್ನು ರಕ್ಷಿಸುವುದರಲ್ಲಿ ತತ್ಪರನಾದ ನೀನು ನನ್ನನ್ನು ರಕ್ಷಿಸಿ. ನಾವು ಹೇಳಿದ್ರ ಹೇಗೆ ಪ್ರಾಣಿಗಳನ್ನ ನೋಡ್ಕೊಂಡು ರಕ್ಷಿಸ್ತಾನೆ ಒಳಗು ಹೊರಗು ಅನ್ನೋ ತರ ಸಮಸ್ತ ಪ್ರಾಣಿಗಳನ್ನೇ ರಕ್ಷಿಸ್ತೀಯಲ್ಲೇ ಮಹಾರಾಜ.
ನೀನು ನನ್ನನ್ನು ರಕ್ಷಿಸುವಂತ ಭೂದೇವಿ ಕೇಳ್ಕೊಂತಾಳೆ ಇಲ್ಲಿ. ಹಾಗಿರುವಾಗ ಅತ್ಯಂತ ದೀನಳೂ ನಿರಪರಾಧಿಯೂ ಆದ ನೀನು ನನ್ನನ್ನು ಯಾಕೆ ಕೊಲ್ಲಕ್ ಬಯಸ್ತಾ ಇದ್ದೀಯ? ಪ್ರಾಣಿಗಳನ್ನೇ ನೀನು ಸಂರಕ್ಷಿಸ್ತೀಯಪ್ಪ, ಅದು ಭೂದೇವಿ ನನ್ನನ್ನು ಯಾಕೆ ನೀನು ಕೊಲ್ಲಕ್ಕೆ ಹಿಂದೆ ಬರ್ತಾ ಇದೀಯ? ಇದಲ್ಲದೆ ನೀನು ಧರ್ಮಜ್ಞ, ನೀನು ಗೊತ್ತಲ್ಲ, ಯಾರು ತಪ್ಪು ಮಾಡಿದ್ರೆ ಮಾತ್ರ ದಂಡ ವಿಧಿಸ್ತಾನೆ ಅಂತಲ್ವಾ? ಸ್ತ್ರೀ, ನಾನು ಹೆಣ್ಣು ಬೇರೆ ಅಲ್ವ? ಸ್ತ್ರೀಯಾದ ನನ್ನನ್ನ ನೀನು ಹೇಗೆ ಕೊಲ್ಲಬಲ್ಲೆ ಅಂತ. ಸ್ತ್ರೀಯರು ಅಪರಾಧ ಮಾಡಿದ್ರೂ ಕೂಡ ಸಾಮಾನ್ಯ ಮನುಷ್ಯರು ಅವಳ ಮೇಲೆ ಕೈ ಎತ್ತೋದಿಲ್ಲ. ಹಾಗಿರುವಾಗ ಕರುಣಾಳುವು ದೀನವತ್ಸಲನೂ ಆದ ನಿನ್ನಂತಹವನು ಇದನ್ನ ಹೇಗೆ ಮಾಡಬಲ್ಲನು? ನಾನಾದರೂ ಒಂದು ದೃಢವಾದ ಹಡಗಿನಂತಿದ್ದು ಇಡೀ ಜಗತ್ತು ನನ್ನ ಆಧಾರದಲ್ಲಿ ನಿಂತಿದೆ. ಇಂತಹ ನನ್ನನ್ನು ಕೊಂದು ನೀನು ಪ್ರಜೆಗಳನ್ನು ನೀರಿನ ಮೇಲೆ ಹೇಗೆ ತಾನೇ ನೆಲೆಗೊಳಿಸಿದೆ? ಇದು ಒಂದು ಪ್ರಶ್ನೆ. ಸೃಷ್ಟಿ ಮಾಡ್ತಾ ಇರುವಾಗ ಜನರೆಲ್ಲ ಎಲ್ಲಿರ್ಬೇಕು ಅಂತ ಕೇಳಿದಾಗ ಭಗವಂತ ಏನ್ ಮಾಡ್ದ? ಬ್ರಹ್ಮನಿಗೆ ಏನ್ ಮಾಡ್ಲಿಕ್ಕೂ ತೋಚದೆ ಇರುವಾಗ ಭಗವಂತ ಸ್ವತಃ ತಾನೇ ಆ ತಾಳಕ್ಕೆ ಹೋಗಿ, ನೀರಿನಲ್ಲಿ ಹೋಗಿ, ಸಮುದ್ರದ ಆಳಕ್ಕೆ ಹೋಗಿ, ಅಲ್ಲಿಂದ ವರಾಹಾವತಾರದಲ್ಲಿ ಭೂಮಿಯನ್ನು ಎತ್ಕೊಂಡು ಬಂದಿಟ್ಟಿದ್ದಾನಲ್ಲ ಜನರೆಲ್ಲ ಇರ್ಲಿಕ್ಕೆ ಅಂತ. ನಾನು ಈ ಒಂದು ಸಮುದ್ರದಲ್ಲಿ ಹಡಗಿರುತ್ತಲ್ಲ ಆ ತರ ಭೂಮಿ ಇದ್ದೀನಿ, ಜನರು ಇಟ್ಕೊಳ್ಳಿ. ನೀನು ನನ್ನನ್ನೇ ಕೊಂದ್ಬಿಟ್ರೆ ನಿನ್ ಪ್ರಜೆಗಳನ್ನೆಲ್ಲ ನೀರಿನ ಮೇಲೆ ಹೇಗಿಡ್ತೀಯ ಎಂತ ಪ್ರಶ್ನೆ ಕೇಳ್ತಾಳಲ್ಲ ಭೂದೇವಿ. ಋತು ಮಹಾರಾಜ ಹೇಳ್ತಾನೆ, ಎಲ್ಲ ಈ ಭೂಮಿಯೇ, ನೀನು ಪ್ರಜಾಪಾಲಕನಾದ ನನ್ನ ಆಜ್ಞೆಯನ್ನು ಉಲ್ಲಂಘಿಸ್ಬಿಟ್ಟಿದೀಯ. ನೀನು ಯಜ್ಞದಲ್ಲಿ ಹವಿರ್ಭಾಗವನ್ನು ದೇವತಾರೂಪದಿಂದ ಸ್ವೀಕರಿಸಿದ್ರು ನಮ್ಗೆ ನೀನು ಅನ್ನ ಧಾನ್ಯಗಳನ್ನ ಕೊಡ್ತಾ ಇಲ್ಲ. ನೀನು ಅದಕ್ಕೋಸ್ಕರ ನಾನು ನಿನ್ನನ್ನು ಕೊಂದಾಕ್ಬಿಡ್ತೀನಿ ಅಂತ ಅನ್ಕೊಳ್ಳಲ್ಲಿ ತಪ್ಪು ಅಂತ ಗೊತ್ತಾಗಿದೆ. ಭೂದೇವಿ ತಪ್ಪು ಅಂತ ಅದಕ್ಕೇನೆ ಋತು ಮಹಾರಾಜ ಮುಂದೆ ಹೋಗಿದಾನಲ್ಲಿ. ಹಸಿರು ಹುಲ್ಲನ್ನು ಪ್ರತಿದಿನವೂ ತೃಪ್ತಿಯಾಗಿ ಮೇಯುತ್ತಿದ್ದರೂ ನೀನು ಹಾಲನ್ನು ಮಾತ್ರ ಕೊಡದೆ ವಂಚನೆ ಮಾಡುತ್ತಿರುವ ಗೋವಿನ ವೇಷ ಧರಿಸಿದೀಯ. ದಿನ ಒಂಥರ ಹಸಿರು ಹುಲ್ಲು ದಿನಾ ತಿಂತಾ ಇದ್ರು ಗೋವು ಹಾಲು ಕೊಡದೆ ವಂಚನೆ ಮಾಡ್ತಿಲ್ಲ. ಆ ತರ ನೀನು ಇಂತಹ ದುಷ್ಟತನವನ್ನು ಮಾಡುವ ನಿನ್ನನ್ನ ಶಿಕ್ಷಿಸಿದರೆ ಅನುಚಿತವಾಗಲಾರದು. ಇಂತಹ ದುಷ್ಟತನ ಇದೆ. ಹೆಣ್ಣಾದ್ರೇನು ಸ್ತ್ರೀ ಆದ್ರೇನು ಭೂದೇವಿ ನಿನ್ನ ಶಿಕ್ಷಿಸಿದ್ರೆ ನೀನು ತೊಂದರೆ ಆಗಲ್ಲ, ಮಾಡಿದೆಯಾ ತಪ್ಪು ಅನ್ನೋ ತರ. ಹಿಂದೆ ಬ್ರಹ್ಮದೇವರು ಲೋಕರಕ್ಷಣೆಗಾಗಿ ಉತ್ಪಾದನೆ ಮಾಡಿದ ಅನ್ನಾದಿ ಬೀಜಗಳನ್ನ ನೀನು ನಿನ್ನಲ್ಲಿ ಲೀನಗೊಳಿಸಿಕೊಂಡು ಬಿಟ್ಟಿದೀಯಾ. ಈಗ ನನ್ನನ್ನೂ ತಿರಸ್ಕರಿಸಿ ಸಸ್ಯಗಳನ್ನ ಮೊಳೆಯಿಸಿದೆ. ನೀನು ಅಪರಾಧಿ, ನೀವು ಮೂರ್ಖಳು ಆಗಿದ್ದೀಯ. ನಿನ್ನನ್ನು ನನ್ನ ಬಾಣಗಳಿಂದ ತುಂಡರಿಸಿ ಹಸಿವಿನಿಂದ ಕಂಗೆಟ್ಟಿರುವ ನನ್ನ ಪ್ರಜೆಗಳಿಗೆ ನಿನ್ನ ಕೊಬ್ಬಿನಿಂದಲೇ ಅನ್ನ ಆಹಾರ ತೃಪ್ತಿಯನ್ನು ಉಂಟು ಮಾಡುವುದು. ಹೆಂಗೆ ಕೋಪ ಬಂದಿದೆ, ಗೋವಾದ್ರೂ ಇಲ್ಲ ಸ್ತ್ರೀ ಆದ್ರೂ ಇಲ್ಲ ಅಂತ ಸಾಧಿಸಿದ್ರು. ನಿನ್ನ ಮಾಂಸ ಕೊಬ್ಬು ಅದನ್ನೆಲ್ಲ ಮನುಷ್ಯರು ಕೊಡ್ತೀನಿ, ಅವರ ಹಸಿವು ನೀಗಬೇಕಲ್ಲ. ಅಧಮನಾದ ಮನುಷ್ಯನು ಪ್ರಾಣಿಗಳಲ್ಲಿ ದಯೆಯನ್ನು ತೊರೆದು ಕೇವಲ ತನ್ನ ಪೋಷಣೆಯನ್ನೇ ಮಾಡಿಕೊಳ್ಳುವ ಪುರುಷನಾಗಲಿ ಸ್ತ್ರೀ ಆಗಲಿ ನಪುಂಸಕನಾಗಲಿ ಅಂತಹವನ್ನ ಕೊಲ್ಲುವುದು ರಾಜರಿಗೆ ಕೊಂದಂತೆಯೇ ಅಲ್ಲ. ರಾಜನೀತಿ ಬೇರೆ ಹೇಳ್ಬಿಟ್ಟ, ರಾಜನ ಧರ್ಮ ಹೇಳ್ಬಿಟ್ಟ. ನೀನು ಅತಿ ಗರ್ವಿಷ್ಠೆಯಾಗಿ ಮದದಿಂದ ಕೊಬ್ಬಿದವಳಾಗಿ ಮಾಯೆಯಿಂದ ಗೋರೂಪವನ್ನು ತಾಳಿರುವ ನಿನ್ನನ್ನು ನನ್ನ ಬಾಣಗಳಿಂದ ತುಂಡಾಗಿಸಿ ಈ ಪ್ರಜೆಗಳನ್ನು ನನ್ನ ಯೋಗ ಬಲದಿಂದಲೇ ಧರಿಸಿ ಕಾಪಾಡ್ತೀನಿ ಅಂತ. ಹೀಗೆ ಮೃತ್ಯುವಿನಂತೆ ಕ್ರೋಧಮಯ ಮೂರ್ತಿಯಾಗಿದ್ದ ಆ ಭೂಪತಿಯನ್ನು ಕಂಡು ಭೂಮಿಯು ಆತನಿಗೆ ನಮಸ್ಕಾರ ಮಾಡುತ್ತಾಳೆ. ಕೈ ಜೋಡಿಸ್ಕೊಂಡು ನಡುತ್ತಾ ಅತ್ಯಂತ ವಿನಮ್ರ ಭಾವದಿಂದ ಭೂಮಿ ಹೇಳ್ತಾಳೆ, ಭೂದೇವಿ ಪೃಥ್ವಿ, ನೀನು ಸಾಕ್ಷಾತ್ ಪರಮ ಪುರುಷನು, ಪರಮಾತ್ಮನ ಅಂಶ. ಮಾಯೆಯಿಂದ ಬಗೆ ಬಗೆಯ ದೇಹಗಳನ್ನು ಧರಿಸಿ ಗುಣಮಯನಂತೆ ಕಾಣುತ್ತಿದ್ದರೂ ವಾಸ್ತವವಾಗಿ ತ್ರಿಗುಣಾತೀತನು. ಆತ್ಮಾನುಭಾವದಿಂದ ಅಧಿಭೂತ ಆಧ್ಯಾತ್ಮ ಅಧಿದೈವ ಸಂಬಂಧವಾದ ಅಭಿಮಾನ ಮತ್ತು ಅದರಿಂದ ಉಂಟಾದ ರಾಗದ್ವೇಷಾದಿಗಳಿಂದ ಸರ್ವತಾ ರಹಿತನಾಗಿರುವೆ. ಅಂತಹ ನಿನಗೆ ನಾನು ಪದೇ ಪದೇ ನಮಸ್ಕರಿಸುತ್ತೇನೆ. ನೀನು ಇಡೀ ಜಗತ್ತನ್ನ ನಿರ್ಮಾಣ ಮಾಡಿದವನು. ಈ ತ್ರಿಗುಣಾತ್ಮಕವಾದ ಸೃಷ್ಟಿಯನ್ನು ರಚಿಸಿ ನನ್ನನ್ನು ಸಮಸ್ತ ಜೀವಿಗಳಿಗೂ ಆಶ್ರಯವಾಗಿರುವಂತೆ ಮಾಡಿದವನು ನೀನೇ. ಹೀಗೆ ಸರ್ವ ಸ್ವತಂತ್ರನಾಗಿ ಸರ್ವೇಶ್ವರನಾಗಿ ನಿಯಾಮಕನಾಗಿರುವ ನೀನೇ ಆಯುಧಧಾರಿಯಾಗಿ ನನ್ನನ್ನು ಕೊಲ್ಲಲು ಬರುವಾಗ ನಾನು ಬೇರೆ ಯಾರನ್ನು ಶರಣು ಹೋಗಲಿ? ಭೂಮಿಯೇ ಎದ್ದು ಹೊಲವೇ ಎದರೆ ಅನ್ನುತ್ತರ ಯಾರಿಗೆ ನಾನು ಶರಣು ಹೋಗಲಿ? ಕಲ್ಪದ ಪ್ರಾರಂಭದಲ್ಲಿ ನೀನೇ ನನಗೆ ಆಶ್ರಿತವಾಗಿರುವ ಅನಿರ್ವಚನೀಯ ಮಾಯೆಯಿಂದಲೇ ಈ ಚರಾಚರ ಜಗತ್ತನ್ನ ರಚಿಸಿದ್ದೆ. ಆ ಮಾಯೆಯ ಮೂಲಕವೇ ನೀನು ಇದನ್ನು ಪಾಲಿಸಲು ಸಿದ್ಧನಾಗಿರುವೆ. ನೀನು ಧರ್ಮಪಾರಾಯಣನಾಗಿರುವೆ. ಹಾಗಿರುವಾಗ ಗೋರೂಪಧಾರಣಿಯಾದ ನನ್ನನ್ನ ಏಕೆ ಕೊಲ್ಲಲು ಬಯಸ್ತೀಯ?
ನೀನು ಒಬ್ಬನೇ ಆಗಿದ್ದರೂ ಮಾಯಾ ವಶದಿಂದ ಅನೇಕ ರೂಪಿಯಾಗಿ ಕಾಣಿಸುತ್ತೀಯ. ನೀನೇ ಬ್ರಹ್ಮದೇವರನ್ನು ಸೃಷ್ಟಿಸಿ ಅವರಿಂದ ವಿಶ್ವದ ರಚನೆಯನ್ನು ಮಾಡಿಸಿದ್ದೀಯ. ನೀನು ಸಾಕ್ಷಾತ್ ಸರ್ವೇಶ್ವರನಾಗಿರುವೆ. ನಿನ್ನ ಲೀಲೆಗಳನ್ನು ಜಿತೇಂದ್ರಿಯರಲ್ಲದವರು ಹೇಗೆ ತಾನೇ ತಿಳಿಯಬಲ್ಲರು? ಅವರ ಬುದ್ಧಿಯಾದರೂ ದಾಟಲು ಶಕ್ಯವಾದ ಮಾಯೆಯಿಂದ ವಿಕ್ಷಿಪ್ತವಾಗಿದೆ. ಪಂಚಭೂತಗಳು, ಇಂದ್ರಿಯಗಳು, ಅವುಗಳ ಅಧಿಷ್ಠಾತೃ ದೇವತೆಗಳು, ಬುದ್ಧಿ ಮತ್ತು ಅಹಂಕಾರ ರೂಪವಾದ ಸ್ವಶಕ್ತಿಗಳಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳನ್ನು ಕ್ರಮವಾಗಿ ಮಾಡುವ ಪರಮೇಶ್ವರ ನೀನೇ. ನಿನ್ನ ಈ ಶಕ್ತಿಗಳು ಬೇರೆ ಬೇರೆ ಕಾರ್ಯಗಳಾಗಿ ಬೇರೆ ಬೇರೆ ಸಮಯಗಳಲ್ಲಿ ಪ್ರಕಟವಾಗಿ ಮರೆಯಾಗ್ಬಿಡತ್ತೆ. ನೀನು ಸಾಕ್ಷಾತ್ ಪರಮಪುರುಷನಾಗಿದ್ದು ದ್ವಿಧಾತನಾದ ನಿನಗೆ ನಾನು ನಮಸ್ಕರಿಸ್ತೇನೆ ಅಂತ ಪೃಥ್ವಿ ಭೂಮಿ ತಾಯಿ ಮತ್ತೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಋತು ಮಹಾರಾಜನಿಗೆ. ಓ ಜನ್ಮರಹಿತನಾದ ಪ್ರಭುವೇ, ನೀನು ರಚಿಸಿದ ಭೂತಗಳು, ಇಂದ್ರಿಯಗಳು, ಅಂತಃಕರಣ ರೂಪವಾದ ಜಗತ್ತಿನ ಸ್ಥಿತಿಗಾಗಿ ಆದಿವರಾಹ ರೂಪವನ್ನು ಧರಿಸಿ ನನ್ನನ್ನು ರಸಾತಲದ ನೀರಿನಿಂದ ಹೊರಗೆ ತಂದು ಕಾಪಾಡಿದವನು. ಮತ್ತೆ ಹೇಳ್ತಾ ಇದ್ದಾಳೆ ಸ್ತುತಿ ಮಾಡ್ತಾ, ನೀನು ವರಾಹ ರೂಪವನ್ನು ಧರಿಸಿ ನಾನು ರಸಾತಳದಲ್ಲಿದ್ದಲ್ಲ, ನೀರಿನ ಕೆಳಗೆ ಅಲ್ಲಿಂದ ನೀನು ನನ್ನನ್ನು ಉದ್ಧಾರ ಮಾಡಿ ಕರ್ಕೊಂಡು ಬಂದಿದೆಯಲ್ಲ ಮೇಲೆ ನೀರಿಂದ ಹೊರಗೆ ತಂದಿದ್ಯಾ. ಅದಕ್ಕೆ ನೀನು ಒಂದು ಬಾರಿ ನನ್ನನ್ನು ಉದ್ಧಾರ ಮಾಡಿ ನಿನಗೇನು ಹೆಸರು? ಧರಾಧರ ಅಂತಾರೆ ನಿನ್ನ. ಧರ ಭೂಮಿಯನ್ನು ಉದ್ಧಾರ ಮಾಡಿದವು ನೀನು. ನೀನೇ ವೀರಮೂರ್ತಿಯಾಗಿ ಜಲದ ಮೇಲೆ ಹಡಗಿನಂತೆ ನಿಂತಿರುವ ನನ್ನನ್ನು ಆಶ್ರಯಿಸಿರುವ ಪ್ರಜೆಗಳನ್ನ ರಕ್ಷಿಸುವುದಕ್ಕಾಗಿ ಅತಿ ತೀಕ್ಷ್ಣವಾದ ಬಾಣಗಳನ್ನ ಹೂಡಿ ಹಾಲು ಕೊಡಲಿಲ್ಲ ಎಂಬ ತಪ್ಪಿಗಾಗಿ ನನ್ನನ್ನು ಕೊಲ್ಲಲು ಬಯಸ್ತಾ ಇದೆಯಲ್ಲ. ಆ ಪ್ರಜೆಗಳಿಗೋಸ್ಕರ ಅಂತ ನನ್ನ ಮೇಲೆತ್ತದೆ. ಈಗ ಮತ್ತೆ ನನ್ನನ್ನು ಕೊಲ್ಲಲು ಬಯಸ್ತಾ ಇದೆಯಲ್ಲ ನೀನು. ಈ ತ್ರಿಗುಣಾತ್ಮಕ ಸೃಷ್ಟಿಯನ್ನು ರಚಿಸಿರುವ ನಿನ್ನ ಮಾಯೆಯಿಂದ ನನ್ನಂತಹ ಸಾಧಾರಣ ಜನರ ಚಿತ್ರವು ಮೋಹಿತವಾಗಿದೆ. ನನ್ನಂತವರಾದರೂ ನಿನ್ನ ಭಕ್ತರ ಲೀಲೆಗಳನ್ನೂ ಕೂಡ ಖಂಡಿತವಾಗಿ ತಿಳಿಯಲಾರರು. ಹಾಗಿರುವಾಗ ನಿನ್ನ ಯಾವುದೇ ಕ್ರಿಯೆಯ ಉದ್ದೇಶವನ್ನು ತಿಳಿಯದಿರುವುದರಲ್ಲಿ ಆಶ್ಚರ್ಯವೇನಿದೆ? ಆದ್ದರಿಂದ ಇಂದ್ರಿಯ ಸಂಯಮ ಆದಿಗಳ ಮೂಲಕ ವಿರೋಚಿತ ಕಾರ್ಯಗಳನ್ನು ಮಾಡುವ ನಿನ್ನ ಭಕ್ತರನ್ನೂ ಕೂಡ ನಾನು ಭಕ್ತರು ಕೂಡ ನಮಸ್ಕಾರ ಮಾಡ್ತೀನಿ ಅಂತ ಭೂದೇವಿ ಹೇಳ್ತಾಳಲ್ಲ. ಇಲ್ಲಿಗೆ 17ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೆ ಋತು ವಿಜಯೇ ಧರಿತ್ರಿ ನಿಗ್ರಹೋ ನಾಮ ಸಪ್ತದಶೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. हरे कृष्ण. 18ನೇ ಅಧ್ಯಾಯ. ಗೋರೂಪವಾದ ಭೂದೇವಿಯಿಂದ ಹಾಲನ್ನ ಕರೆದಿದ್ದು. ಮೈತ್ರೇಯರು ಹೇಳ್ತಾರೆ, ಎಲೈ ವಿದುರನೇ, ಕೋಪದಿಂದ ತುಟಿಗಳು ಅದುರುತ್ತಿದ್ದ ಪೃಥುರಾಜನನ್ನು ಭೂದೇವಿಯು ಹೀಗೆ ಸ್ತೋತ್ರ ಮಾಡಿದ್ರು. ಭಯವು ಹೋಗದಿರಲು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡು ಪುನಃ ಅವನಲ್ಲಿ ಹೀಗಂತಾಳೆ. ಭಯ ಇನ್ನ ಅವಳಿಗೆ. ಅಷ್ಟು ಸ್ತೋತ್ರ ಮಾಡಿದ್ರು ಪೃಥು ಮಹಾರಾಜನಿಗೆ ಕೋಪ. ಏನ್ ಮಾಡೋದು ಅನ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೇಳ್ತಾಳೆ, ರಾಜೇಂದ್ರನೇ, ಕೋಪವನ್ನು ಉಪಸಂಹರಿಸು. ಇಷ್ಟು ಕೋಪ ಒಳ್ಳೆದಲ್ಲ. ನನ್ನ ವಿಜ್ಞಾಪನೆಗಳನ್ನು ಲಾಲಿಸು. ಬುದ್ಧಿವಂತರಾದವರು ದುಂಬಿಯಂತೆ ಎಲ್ಲ ಕಡೆಗಳಿಂದಲೂ ಸಾರವನ್ನು ಗ್ರಹಿಸಿಕೊಳ್ಳಬಲ್ಲರು. ತತ್ವದರ್ಶಿಗಳಾದ ಮುನಿಗಳು ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಮನುಷ್ಯರಿಗೆ ಶ್ರೇಯಸ್ಸನ್ನು ಉಂಟು ಮಾಡಲು ಕೃಷಿ, ಅಗ್ನಿಹೋತ್ರ ಮುಂತಾದ ಅನೇಕ ಉಪಾಯಗಳನ್ನ ಕಂಡು ಹಿಡಿದಿರುವರು. ಈಗಲೂ ಅಗ್ನಿಹೋತ್ರದ ಮೂಲಕ ಹೇಗೆ ಒಂದು ಭೂಮಿಯಲ್ಲಿ ಬೆಳೆನ ಬೆಳೆಸ್ತಾರೆ ಅಂತ ತೋರಿಸೋದು ನೋಡ್ತಾ ಇದೀವಲ್ಲ. ಆ ಪ್ರಾಚೀನ ಋಷಿಗಳು ತೋರಿಸಿಕೊಟ್ಟಂತಹ ಉಪಾಯಗಳನ್ನ ಈಗಲೂ ಶ್ರದ್ಧೆಯಿಂದ ಚೆನ್ನಾಗಿ ಆಚರಿಸಿದ ಮನುಷ್ಯರು ಸುಲಭವಾಗಿ ಇಷ್ಟಾರ್ಥ ಸಿದ್ಧಿಯನ್ನು ಪಡೆದುಕೊಳ್ಳುವರು. ಆದರೆ ಅಜ್ಞಾನಿಯಾದವನು ಅದನ್ನು ಆಧರಿಸದೆಯೇ ತನ್ನ ಮನಸ್ಸಿಗೆ ತೋಚಿದ ಉಪಾಯಗಳನ್ನು ಆಶ್ರಯಿಸುತ್ತಾನೆಯೋ ಅವನ ಎಲ್ಲ ಉಪಾಯಗಳು, ಪ್ರಯತ್ನಗಳು ಪದೇ ಪದೇ ನಿಷ್ಫಲವಾಗ್ತಾ ಹೋಗುತ್ತೆ. ಎಲೈ ರಾಜನೇ, ಹಿಂದೆ ಬ್ರಹ್ಮದೇವರು ಪ್ರಾಣಿಗಳ ಆಹಾರಕ್ಕಾಗಿ ಸೃಷ್ಟಿ ಮಾಡಿದ ಧಾನ್ಯಗಳನ್ನು, ಯಮ ನಿಯಮಾದಿ ವ್ರತಗಳನ್ನು ಆಚರಿಸದ ದುರಾಚಾರಿಗಳು ತಿನ್ನುತ್ತಾ ಇರುವುದನ್ನು ನಾನು ನೋಡಿದ್ದೇನೆ. ಲೋಕ ಪಾಲನೆಯ ಹೊಣೆಯನ್ನು ಹೊತ್ತಿರುವ ನಿಮ್ಮಂತಹ ರಾಜರು ನನ್ನನ್ನು ಪಾಲಿಸುವುದನ್ನು ಆಧರಿಸುವುದನ್ನು ಬಿಟ್ಟು ಬಿಟ್ಟರು. ಆದ್ದರಿಂದ ಎಲ್ಲ ಜನರು ಕಳ್ಳರಂತೆ ಆಗಿದ್ದಾರೆ. ಆವಾಗಲೇ ಇದ್ರು, ಈಗೇನು ಹೊರತಿಲ್ಲ. ಎಲ್ಲ ಜನರು ಕಳ್ಳರಂತೆ ಆಗಿದ್ದಾರೆ. ಆದ್ದರಿಂದಲೇ ನಾನು
ಮುಂದೆ ಯಜ್ಞಾದಿಗಳಿಗೆ ಒದಗಿ ಬರಲಿ, ಯಜ್ಞಾದಿಗಳಿಗೆ ಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಉಳಿದ ಔಷಧಿ ಮತ್ತು ಬೀಜಗಳನ್ನು ಅಡಗಿಸಿಟ್ಟಿದ್ದೀನಿ. ಈಗ ಬಹಳ ಕಾಲವು ಕಳೆದು ಹೋದ್ದರಿಂದ ಆ ಧಾನ್ಯಗಳನ್ನ ನನ್ನ ಹೊಟ್ಟೆಯಲ್ಲೇ ಜೀರ್ಣವಾಗಿ ಹೋಗಿದೆ. ಅವುಗಳನ್ನು ನೀನೀಗ ಹಿಂದಿನ ಆಚಾರ್ಯರು ಹೇಳಿದ ಉಪಾಯಗಳಿಂದ ಪಡೆದುಕೊಳ್ಬಹುದು. ಎಲೈ ಲೋಕಪಾಲನಾದ ವೀರನೇ, ಈಗ ನಿನಗೆ ಸಕಲ ಲೋಕಗಳಿಗೂ ಇಷ್ಟವಾಗಿ ಹಿತಕರವಾಗಿರುವ ಅನ್ನವನ್ನು ದೊರಕಿಸಿಕೊಡ್ಬೇಕು ಅಂತ ಬಯಕೆ ಇದ್ರೆ ನನ್ನ ಯೋಗ್ಯವಾದ ಕರುವನ್ನು, ಹಾಲು ಕರೆಯುವ ಪಾತ್ರೆಯನ್ನು, ಹಾಲು ಕರೆಯುವವರನ್ನು ಏರ್ಪಡಿಸು. ಆ ಕರುವಿನ ಮೇಲಿನ ವಾತ್ಸಲ್ಯದಿಂದಾಗಿ ನಾನು ಹಾಲಿನ ರೂಪದಲ್ಲಿ ನಿನಗೆ ನಿನ್ನ ಎಲ್ಲ ಇಷ್ಟಾರ್ಥವನ್ನ ಈಡೇರಿಸ್ಕೊಡ್ತೀನಿ ಅಂತ. ರಾಜನೇ ಕೇಳಿಸ್ಕೊ, ಇನ್ನೊಂದು ಮಾತಿದೆ. ನೀನು ನನ್ನನ್ನು ಹಳ್ಳ ತಿಟ್ಟುಗಳಿಲ್ಲದೆ ಸಮತಲವಾಗಿಸ್ಬೇಕು. ಇದರ ಪ್ರಶ್ನೆ ಕೇಳಿದ್ನಲ್ಲ, ಯಾಕೆ ಭೂಮಿ ಸಮತಲ ಮಾಡಬೇಕು ಅಂತ? ಯಾಕೆ ಅಂತ ಹೇಳಿದ್ರೆ ಅದರಿಂದ ಇಂದ್ರನು ಸುರಿಸಿದ ಮಳೆಯ ನೀರು ವರ್ಷಾಕಾಲವಾದ ಮಳೆಗಾಲ ಆಗೋದ್ರೂ ಸರಿ ನನ್ನ ಎಲ್ಲ ಕಡೆ ಉಳಿಯತ್ತೆ. ತಗ್ಗಿದ್ರೆ ಹರ್ಕೊಂಡು ಎಲ್ಲಿಗೆ ಹೋಗ್ಬಿಡತ್ತಲ್ಲ ಸಮುದ್ರಕ್ಕೆ. ಆ ಥರ ನೀನು ಹೀಗೆ ಮಾಡಿದರೆ ನಿನಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಭೂಮಿ ತಾಯಿ ಭೂದೇವಿ ಹೇಳ್ತಾಳೆ ಪೃಥು ಮಹಾರಾಜನಿಗೆ. ಭೂದೇವಿ ಹೇಳಿದ ಪ್ರಿಯವು ಹಿತಕರವಾದ ಮಾತನ್ನು, ಆ ಮಾತನ್ನು ಪೃಥು ಮಹಾರಾಜ ಸ್ವೀಕಾರ ಮಾಡ್ತಾನೆ. ಈಗ ಕರುವನ್ನು ಕರ್ಕೊಂಡು ಬರ್ಬೇಕಲ್ಲ, ಯಾರನ್ನ ಕರ್ಕೊಂಡು? ಸ್ವಯಂಭುವ ಮನುವನ್ನೇ ಕರುವಾಗಿಸ್ಕೊಂಡು ಕರ್ಕೊಂಡು ಬರ್ತಾನೆ. ಗೋರೂಪಿಣಿಯಾದ ಭೂದೇವಿಯಿಂದ ತಾನೇ ಹಾಲು ಕರೆಯುವವನಾಗ್ತಾನೆ. ತನ್ನ ಕೈಗಳಲ್ಲಿ ಎಲ್ಲ ಧಾನ್ಯಗಳನ್ನ ಕರೆದುಕೊಳ್ತಾನೆ. ಹಾಗೆಯೇ ಪೃಥುವಿನಂತೆ ತಿಳುವಳಿಕೆಯುಳ್ಳ ಇತರ ಎಲ್ಲ ಜನರು ಎಲ್ಲ ಕಡೆಯಿಂದ ಸಾರವನ್ನ ಪರಿಗ್ರಹಿಸಿದ್ರು. ಅವರು ಪೃಥುರಾಜನ ಮೂಲಕ ವಶಪಡಿಸಿಕೊಂಡ ಭೂಮಿಯಿಂದ ತಮ್ಮ ತಮ್ಮ ಇಷ್ಟಾರ್ಥಗಳನ್ನ ಕರೆದುಕೊಂಡ್ರು. ಎಲ್ಲ ಹಾಲಿನ ರೂಪದಲ್ಲಿ ಕರ್ಕೊಂಡ್ರು. ಋಷಿಗಳು ಬೃಹಸ್ಪತಿಯನ್ನು ಕರುವಾಗಿಸಿಕೊಂಡು ಇಂದ್ರಿಯ ಅಂದ್ರೆ ವಾಣಿ, ಮನಸ್ಸು, ಶ್ರೋತೃ ರೂಪವಾದ ಪಾತ್ರೆಯಲ್ಲಿ ವೇದರೂಪವಾದ ಪವಿತ್ರ ಕ್ಷೀರವನ್ನ ಕರೆದುಕೊಂಡ್ರು. ದೇವತೆಗಳು ಇಂದ್ರನನ್ನು ಕರುವಾಗಿಸಿ ಸುವರ್ಣಮಯ ಪಾತ್ರೆಯಲ್ಲಿ ಸೋಮರಸ ಅಂದ್ರೆ ಅಮೃತ, ವೀರ್ಯ, ಮನೋಬಲ, ಓಜ ಅಂದ್ರೆ ಇಂದ್ರಿಯ ಬಲ ಮತ್ತು ಶಾರೀರಿಕ ರೂಪವಾದ ಹಾಲನ್ನ ಕರ್ಕೊಳ್ತಾರೆ. ದೈತ್ಯರು ಮತ್ತು ದಾನವರು ಅಸುರಶ್ರೇಷ್ಠನಾದ ಪ್ರಹ್ಲಾದನನ್ನ ಕರು ಮಾಡಿಕೊಂಡು ಏನ್ ಬೇಕು ದೈತ್ಯರಿಗೆ, ಅಸುರರಿಗೆ? ಮದಿರಾ ಮತ್ತು ಸುರಾಪಾನಲ್ವ, ಮದಿರಾ ಮತ್ತು ಸುರ ಮುಂತಾದ ಮದ್ಯಗಳನ್ನ ಹಾಲನಾಗಿ ಕರೆದುಕೊಂಡ್ರು. ಗಂಧರ್ವರು ಮತ್ತು ಅಪ್ಸರೆಯರು ವಿಶ್ವಾವಸುವನ್ನು ಕರುವಾಗಿ ಮಾಡಿಕೊಂಡ್ರು. ಕೋಮಲ ರೂಪವಾದ ಪಾತ್ರೆಯಲ್ಲಿ ಸಂಗೀತ ಮಾಧುರ್ಯ ಹಾಗೂ ಸೌಂದರ್ಯ ರೂಪವಾದ ಹಾಲನ್ನು ಕರೆದುಕೊಂಡ್ರು. ಶ್ರಾದ್ದದ ಅಧಿಷ್ಠಾತೃ ದೇವತೆಗಳಾದ ಪಿತೃದೇವತೆಗಳು ಆರ್ಯಮನನ್ನು ಕರುವನ್ನಾಗಿಸಿಕೊಂಡು ಮಣ್ಣಿನ ಮಡಕೆಯಲ್ಲಿ ಕವ್ಯ ರೂಪವಾದ ಹಾಲನ್ನು ಹಿಂಡ್ಕೊಳ್ತಾರೆ. ಅನಂತರ ಸಿದ್ಧರು ಕಪಿಲ ಮಹರ್ಷಿಗಳನ್ನೇ ಕರ್ಕೊಂಡು ಬರ್ತಾರೆ. ಭಗವಾನ್ ರೂಪನ್ನೇ ಕರುವಾಗಿಸಿಕೊಂಡು ಆಕಾಶವೆಂಬ ಪಾತ್ರೆಯಲ್ಲಿ ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು, ಹಾಗೆಯೇ ವಿದ್ಯಾಧರರು ಆಕಾಶಗಮನವೇ ಮುಂತಾದ ಸಿದ್ಧಿಗಳನ್ನು ಹಾಲನ್ನಾಗಿ ಪಡೆದುಕೊಂಡ್ರು. ಕಿಂಪುರುಷರೇ ಮುಂತಾದ ಇತರ ಮಾಯಾವಿಗಳು ಮಯದಾನವನ್ನು ಕರುವನ್ನಾಗಿಸಿಕೊಂಡು ಅಂತರ್ಧಾನ ಹೊಂದುವಿಕೆ, ವಿಚಿತ್ರ ರೂಪವನ್ನು ಧರಿಸುವುದು ಮುಂತಾದ ಧಾರಣಾಶಕ್ತಿಯನ್ನು ಹಾಲನ್ನು ಕಳಿಸಿಕೊಂಡ್ರು. ಹೀಗೆ ಯಕ್ಷ, ರಾಕ್ಷಸ ಮತ್ತು ಭೂತ ಪಿಶಾಚಿಗಳು, ಮಾಂಸಾಹಾರಿಗಳು ಭೂತನಾಥನಾದ ರುದ್ರನ್ನೇ ಕರ್ಕೊಂಡ್ಬಂದ್ಬಿಟ್ರು. ಭೂತನಾಥನ ಶಿವನ್ನೇ ಕರ್ಕೊಂಡು ಬಂದ್ಬಿಟ್ಟು ಕರುವನ್ನಾಗಿಸಿಕೊಂಡು ಕಪಾಲ ಅಂದ್ರೆ ತಲೆ ಬುರುಡೆ ಎಂಬ ಪಾತ್ರೆಯಲ್ಲಿ ರುಧಿರಾಸವ ರೂಪವಾದ ಹಾಲನ್ನ ಕರ್ಕೊಳ್ತಾರೆ. ಹೆಡೆಯಿಲ್ಲದ ಹಾವುಗಳು, ಹೆಡೆಯುಳ್ಳ ಸರ್ಪಗಳು, ನಾಗಗಳು, ಚೇಳುಗಳು ಮುಂತಾದ ಎಲ್ಲ ವಿಷ ಪ್ರಾಣಿಗಳು ತಕ್ಷಕನನ್ನ ಕರ್ಕೊಂಡ್ಬರ್ತಾರೆ. ತಕ್ಷಕ ಮಹಾರಾಜ, ನಾಗರಾಜ ಕರುವನ್ನಾಗಿಸಿಕೊಂಡು ತಮ್ಮ ತಮ್ಮ ಬಾಯಿ ಎಂಬ ಪಾತ್ರೆಯಲ್ಲಿ ವಿಷರೂಪವಾದ ಹಾಲನ್ನ ಹಿಂಡ್ಕೊಳ್ತವೆ. ಪಶುಗಳು ಭಗವಾನ್ ರುದ್ರದೇವರ ವಾಹನವಾದ ವೃಷಭನನ್ನ ಕರುವನ್ನಾಗಿ ಮಾಡಿಕೊಂಡು ಅರಣ್ಯವೆಂಬ ಪಾತ್ರೆಯಲ್ಲಿ ಹುಲ್ಲಿನ ರೂಪವಾದ ಹಾಲನ್ನು ಪಡ್ಕೊಳ್ತಾರೆ. ದೊಡ್ಡ ದೊಡ್ಡ ಕೋರಿದಾಡುಗಳೆಲ್ಲ ಮಾಂಸಪಕ್ಷ ಮೃಗಗಳು ಸಿಂಹವೆಂಬ ಕರುವನ್ನು ಮುಂದಿಟ್ಕೊಂಡು ತಮ್ಮ ಶರೀರವೆಂಬ ಪಾತ್ರೆಯಲ್ಲಿ ಹಸಿಯ ಮಾಂಸವೆಂಬ ಹಾಲನ್ನು ಪಡ್ಕೊಂಡ್ರು. ಸೊ ಯಾರ್ಯಾರಿಗೆ ಏನೇನು ತಿನ್ಲಿಕ್ಕೆ ಬೇಕಲ್ಲ, ಸೇವಿಸ್ಲಿಕ್ಕೆ ಎಲ್ಲ ಬಂತು ಒಬ್ಬೊಬ್ಬರಿಗೆ. ಹಕ್ಕಿಗಳು ಗರುಡನನ್ನ ಕರುವಾಗಿಸಿಕೊಂಡು ಹುಳು, ಉಪ್ಪಟೆ ಮುಂತಾದ ಚರ ಪದಾರ್ಥಗಳನ್ನು, ಹಣ್ಣು ಮುಂತಾದ ಸ್ಥಿರ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಹಿಂಡ್ಕೊಂಡ್ವು. ವೃಕ್ಷಗಳು ಆಲದ ಮರವನ್ನು ಕರುವಾಗಿಸಿಕೊಂಡು ನಾನಾ ರೂಪವಾದ ಹಾಲನ್ನು ಕರೆದುಕೊಂಡ್ವು. ಪರ್ವತಗಳು ಹಿಮಾಲಯವನ್ನು ಕರುವನ್ನಾಗಿಸಿಕೊಂಡು ತಮ್ಮ ಶಿಖರಗಳೆಂಬ ಪಾತ್ರೆಯಲ್ಲಿ ಅನೇಕ ಪ್ರಕಾರದ ಧಾತುಗಳನ್ನ ಪಡೆದುಕೊಂಡವು. ಪೃಥ್ವಿಯಾದರೂ ಬಯಸಿದ ವಸ್ತುಗಳನ್ನು ಕೊಡುವಂತಹವಳು. ಈಗ ಅವಳು ಪೃಥುರಾಜನ ಅಧೀನದಲ್ಲಿದ್ದಳು. ಆದ್ದರಿಂದ ಅವಳಿಂದ ಎಲ್ಲರೂ ತಮ್ಮ ತಮ್ಮ ವರ್ಗದ ಮುಖ್ಯ ನಾಯಕರನ್ನ ಕರುವಾಗಿಸಿಕೊಂಡು
ಬೇರೆ ಬೇರೆ ಪಾತ್ರೆಗಳಲ್ಲಿ ಬಗೆ ಬಗೆಯ ಪದಾರ್ಥಗಳನ್ನು ಹಾಲಿನ ರೂಪದಲ್ಲಿ ಹಿಂಡಿಕೊಂಡರು. ಕುರುಶ್ರೇಷ್ಠ ವಿದುರನೇ, ಹೀಗೆ ಋತು ಮಹಾರಾಜನೇ ಮೊದಲ್ಗೊಂಡು ಅನ್ನವನ್ನು ತಿನ್ನುವ ಎಲ್ಲ ಜೀವಿಗಳು ನಾನಾ ಪ್ರಕಾರದ ಕರು ಮತ್ತು ಪಾತ್ರೆ ಇವುಗಳ ಮೂಲಕವಾಗಿ ತಮ್ಮ ತಮ್ಮ ಬೇರೆ ಬೇರೆ ಅನ್ನರೂಪವಾದ ಹಾಲನ್ನ ಭೂದೇವಿಯಿಂದ ಹಿಂಡಿಕೊಂಡ್ರು. ಅದರಿಂದ ಮಹಾರಾಜ ಪೃಥ್ವಿಗೆ ಬಹಳ ಸಂತೋಷವಾಗಿ ಸರ್ವ ಕಾಮನೆಗಳನ್ನು ಕರೆಯುವ ಪೃಥ್ವಿಯಲ್ಲಿ ಪುತ್ರಿಯಂತೆ ಪ್ರೀತಿ ಇಷ್ಟೆಲ್ಲ ಕೊಟ್ಬಿಟ್ಲಲ್ಲ ಭೂದೇವಿ. ತುಂಬಾ ಪ್ರೀತಿ ಆಯ್ತು ಪೃಥ್ವಿಗೆ. ಆ ಪ್ರೀತಿ ಮಮತೆ ಹೇಗಿತ್ತು ಅಂದ್ರೆ, ತನ್ನ ಮಗಳು ಪೃಥ್ವಿಯನ್ನ ಭೂದೇವಿಯನ್ನ ತನ್ನ ಪುತ್ರಿ ಮೇಲೆ ಉಂಟಾಗತ್ತಲ್ಲ ಆತರ ಪ್ರೀತಿ ಉಂಟಾಯ್ತು. ಅವಳನ್ನ ತನ್ನ ಪುತ್ರಿಯಾಗಿ ಸ್ವೀಕರಿಸ್ಬಿಡ್ತಾನೆ. ಇನ್ಮೇಲಿಂದ ನೀನು ನನ್ನ ಪುತ್ರಿ ಅಂತ. ಮತ್ತೆ ರಾಜಾದಿರಾಜ ಪೃಥುವು ತನ್ನ ಧನುಷ್ಯದ ತುದಿಯಿಂದ ಪರ್ವತಗಳನ್ನು ಒಡೆದು ಈ ಇಡೀ ಭೂಮಂಡಲವನ್ನ ಸಮತೋಲನ ಮಾಡ್ಬಿಡ್ತಾನೆ. ಕೇಳ್ಕೊಂಡಿದ್ಲಲ್ಲ ಭೂದೇವಿ, ಬಹುಮಟ್ಟಿಗೆ ಸಮತಲವಾಗಿಸಿದನು. ಆ ಬೇಯಿನ ಪುತ್ರನಾದ ಭಗವಾನ್ ಪೃಥುವು ತನ್ನ ಪ್ರಜೆಗಳಿಗೆ ತಂದೆಯಂತೆ ಇದ್ದು ಅವರ ಪಾಲನೆ ಪೋಷಣೆಯ ವ್ಯವಸ್ಥೆಯಲ್ಲಿ ತೊಡಗಿದ್ದನು. ಅವನು ಸಮತಲವಾದ ಭೂಮಿಯಲ್ಲಿ ಪ್ರಜೆಗಳಿಗೆ ಅಲ್ಲಲ್ಲಿ ಯಥೋಚಿತವಾದ ವಾಸಸ್ಥಾನಗಳನ್ನು ವಿಭಾಗಿಸಿಕೊಟ್ಟನು. ಅವರಿಗಾಗಿ ಅನೇಕ ಗ್ರಾಮಗಳು, ಪುರಗಳು, ಪಟ್ಟಣಗಳು, ದುರ್ಗಗಳು, ಗೊಲ್ಲರ ಊರು, ಕೇರಿಗಳು, ಗೋಶಾಲೆಗಳು, ಶಿಬಿರಗಳು, ಗಣಿಗಳು, ರೈತರ ಹಳ್ಳಿಗಳು, ಪರ್ವತ ತಪ್ಪಲುಗಳು, ಹಳ್ಳಿಗಳು ಮುಂತಾದ ಬೇರೆ ಬೇರೆ ವಾಸಸ್ಥಾನ ಎಲ್ಲರಿಗೂ ಇರ್ಲಿಕ್ಕೆ ಬೇರೆ ಬೇರೆ ಅವರಿಗೆ ಬೇಕಾದಂತೆ ವಾಸಸ್ಥಾನ ಕಲ್ಪಿಸಿಕೊಡ್ತಾನೆ. ಮಹಾರಾಜ ಪೃಥ್ವಿನ ಆಳ್ವಿಕೆಗೆ ಮೊದಲು ಈ ಪೃಥ್ವಿಯಲ್ಲಿ ಪುರ ಗ್ರಾಮಾದಿಗಳ ವಿಭಾಗ ಇರಲಿಲ್ಲ. ಋತು ಬಂದ್ಮೇಲೆ ಪುರ ಆಯ್ತು, ಗ್ರಾಮ ಆಯ್ತು. ಎಲ್ಲ ಜನರು ತಮ್ಮ ತಮ್ಮ ಅನುಕೂಲತೆಗೆ ಅನುಸಾರವಾಗಿ ಅಡೆತಡೆ ಇಲ್ಲದೆ ಅಲ್ಲಿ ವಾಸಿಸ್ತಾ ಇದ್ರು. ಈಗ ಪೃಥು ಮಹಾರಾಜನು ಏರ್ಪಡಿಸಿಕೊಟ್ಟ ವಾಸಸ್ಥಾನಗಳಲ್ಲಿ ಯಾವ ಭಯವೂ ಇಲ್ಲದೆ ಸಂತೋಷವಾಗಿ ವಾಸಿಸ್ತಾರೆ. ಇಂಥ ರಾಜ ಇದ್ರೆ ಎಂಥ ಸಂತೋಷ, ಇಂತಹ ದೊರೆ ಇರಬೇಕು, ಇಂತಹ ನಾಯಕ ಇರಬೇಕು, ಇಂತಹ ಅಧಿಕಾರಿ ಇರಬೇಕು, ಇದನ್ನೆಲ್ಲ ನೋಡ್ಕೊಳ್ಳುವಂತಹವನು. ಸೊ ಪೃಥು ಮಹಾರಾಜನ ಕಥೆ ಸುಮ್ಮನೆ ಕೇಳಿಸ್ಕೊಳ್ಳೋದಲ್ಲ, ಭಗವಂತನ ಕಥೆ ಕೇಳಿಸ್ಕೊಂಡ್ವಿ, ಹೌದು. ನಂತರ ನಾವು ಸಹ ಭಗವಂತ ಕೊಟ್ಟ ಒಂದು ಈ ಮನುಷ್ಯ ಜನ್ಮದಲ್ಲಿ ಒದಗಿಸಿಕೊಟ್ಟಂತಹ ಅವಕಾಶದಲ್ಲಿ ನಾವು ಸಹ ಹೇಗೆ ಋತು ಮಹಾರಾಜ ಇರುವ ಹಾಗೆ ಇರಬಹುದು ಅಂತ ಒಂದೆರಡನ್ನಾದರೂ ಪಾಲಿಸಬೇಕು. ಇದರಿಂದ 18ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥಸ್ಕಂಧೆ ಋತು ವಿಜಯೇ ಅಷ್ಟಾದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. हरि ओम. ओम नमो भगवते वासुदेवाय. 19ನೇ ಅಧ್ಯಾಯ ಚತುರ್ಥ ಸ್ಕಂದ. ಋತು ಮಹಾರಾಜನಿಂದ 100 ಅಶ್ವಮೇಧ ಯಜ್ಞಗಳ ಆಚರಣೆ ಓದಿದ್ವಲ್ಲ ಇಂದಿನ ಒಂದು ಅಧ್ಯಾಯದಲ್ಲಿ. 100ನೇ ಅಶ್ವಮೇಧ ಯಜ್ಞ ಮಾಡುವಾಗ ಇಂದ್ರ ಬಂದು ಅಲ್ಲಿ ಕಟ್ಟಿದಂತಹ ಯಜ್ಞದ ಅಶ್ವನ ಅಪಹರಿಸಿಕೊಂಡು ಹೋಗ್ಬಿಟ್ಟ ಅಂತ. ಈಗ ಮೈತ್ರೇಯರು ಹೇಳ್ತಾರೆ, ಎಲೈ ವಿದುರನೇ, ಮನು ಸಾರ್ವಭೌಮನಿಗೆ ಸೇರಿದ ಸರಸ್ವತಿ ನದಿಯು ಪೂರ್ವ ದಿಕ್ಕಿಗೆ ಹರಿಯುವ ಬ್ರಹ್ಮಾವರ್ತವೆಂಬ ಕ್ಷೇತ್ರದಲ್ಲಿ ಆ ಋತು ಚಕ್ರವರ್ತಿಯು 100 ಅಶ್ವಮೇಧ ಯಜ್ಞಗಳನ್ನ ಮಾಡಬೇಕೆಂದ ಸಂಕಲ್ಪಿಸಿ ದೀಕ್ಷೆ ತಗೋತಾನಂತೆ. ನಾನು 100 ಅಶ್ವಮೇಧ ಯಜ್ಞಗಳನ್ನ ಮಾಡ್ತೀನಿ ಅಂತ. ಇದನ್ನು ನೋಡಿ ಏನಾಗತ್ತೆ, ನಾನು ಇಷ್ಟೆಲ್ಲ ಮಾಡ್ತೀನಿ ಅಷ್ಟೆಲ್ಲ ಮಾಡ್ತೀನಿ ಅಂತ ನೋಡಿ ಹೊಟ್ಟೆ ಕಿಚ್ಚು ಪಡೋರು ತುಂಬಾ ಜನ ಇರ್ತಾರೆ. ಇದನ್ನು ನೋಡ್ಬಿಟ್ಟು ಭಗವಾನ್ ಇಂದ್ರನಿಗೆ ಈ ಪೃಥುವಿನ ಕರ್ಮವು ನನ್ನ ಕರ್ಮಗಳಿಗಿಂತ ಹೆಚ್ಚಾಗ್ಬಿಡುತ್ತಲ್ಲ ಅಂತ ಅನ್ಸ್ತಂತೆ. ಅದಕ್ಕಾಗಿ ಅವನು ರಾಜನ ಯಜ್ಞೋತ್ಸವವನ್ನು ಸಹಿಸಕ್ಕಾಗ್ಲಿಲ್ಲ. ನನಗಿಂತ ಜಾಸ್ತಿ ಹಿಂಗೆ ಅಂತ ಸಹಿಸಕ್ಕಾಗ್ಲಿಲ್ಲ. ಋತು ಮಹಾರಾಜನ ಯಜ್ಞದಲ್ಲಿ ಎಲ್ಲರ ಅಂತರಾತ್ಮನು ಸರ್ವಲೋಕ ಪೂಜ್ಯನು ಜಗದೀಶ್ವರನು ಆದ ಭಗವಾನ್ ಶ್ರೀಹರಿಯು ಯಜ್ಞೇಶ್ವರ ರೂಪದಿಂದ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟಿದ್ದನು. ಅವನೊಂದಿಗೆ ಬ್ರಹ್ಮದೇವರು, ರುದ್ರದೇವರು ಹಾಗೂ ತಮ್ಮ ತಮ್ಮ ಅನುಚರರ ಸಹಿತ ಲೋಕಪಾಲಕರು ಕೂಡ ಆಗಮಿಸಿದ್ರು. ಸೊ ಬ್ರಹ್ಮ ವಿಷ್ಣು ಮಹೇಶ್ವರರು ಬಂದ್ಬಿಟ್ಟಿದ್ರು ಅಲ್ಲಿಗೆ. ಆಗ ಗಂಧರ್ವರು, ಮುನಿಗಳು, ಅಪ್ಸರೆಯರು ಪ್ರಭುವಿನ ಕೀರ್ತಿಯನ್ನು ಕೊಂಡಾಡುತ್ತಿದ್ದರು. ಸಿದ್ಧರು, ವಿದ್ಯಾಧರರು, ದೈತ್ಯರು, ದಾನವರು, ಯಕ್ಷರು, ಸುನಂದ, ನಂದ ಮುಂತಾದ ಭಗವಂತನ ಪಾರ್ಷದರು ಮತ್ತು ಸದಾ ಭಗವಂತನ ಸೇವೆಯಲ್ಲಿಯೇ ಉತ್ಸುಕರಾದ ಕಪಿಲರು, ನಾರದರು, ದತ್ತಾತ್ರೇಯರು, ಸನಕಾದಿ ಯೋಗೀಶ್ವರರು ಪ್ರಭುವನ್ನ ಹಿಂಬಾಲಿಸಿ ಬಂದಿರ್ತಾರೆ. ಎಲೈ ಭರತ ಕುಲಮಣಿಯೇ, ಆ ಯಜ್ಞದಲ್ಲಿ ಯಜ್ಞ ಸಾಮಗ್ರಿಗಳನ್ನು ಕೊಡುವಂತಹ ಭೂಮಿಯು ಕಾಮಧೇನು ರೂಪವನ್ನು ತಾಳಿ ಯಜಮಾನನ ಎಲ್ಲ ಇಷ್ಟಾರ್ಥಗಳನ್ನ ಪೂರ್ಣ ಮಾಡಿತ್ತು.
ನದಿಗಳು ಹಾಲು ಮೊಸರು ತುಪ್ಪಗಳೇ ಮುಂತಾದ ಗೋರಸಗಳನ್ನು ಇಕ್ಷು ದ್ರಾಕ್ಷಾದಿ ಎಲ್ಲ ರೀತಿಯ ರಸಗಳನ್ನು ಹರಿಸ್ತಾ ಇದ್ವು. ಮಹಾವೃಕ್ಷಗಳು ಹೇರಳವಾಗಿ ಕಾಣಿಸ್ಕೊಂಡು ಜೇನುತುಪ್ಪವನ್ನು, ಜೇನಿನಂತಹ ಸವಿಯುಳ್ಳ ಹಣ್ಣುಗಳನ್ನು ಸಮರ್ಪಿಸ್ತಾ ಇದ್ವು. ಸಮುದ್ರಗಳು ರತ್ನರಾಶಿಯನ್ನು, ಪರ್ವತಗಳು ಭಕ್ಷ್ಯ ಭೋಜ್ಯ ಚೋಷ್ಯ ಲೇಹಗಳೆಂಬ 4 ವಿಧದ ಅನ್ನಗಳು ಮತ್ತು ಲೋಕಪಾಲಕರಿಂದ ಸಹಿತವಾದ ಸಮಸ್ತ ಲೋಕಗಳು ಬಗೆ ಬಗೆಯ ಕಾಣಿಕೆಗಳನ್ನು ಪೃಥ್ವಿಗೆ ಸಮರ್ಪಿಸ್ತಾ ಇದ್ವು. ಋತು ಮಹಾರಾಜನಿಗೆ ಯಜ್ಞಕ್ಕೆ. ಋತು ಮಹಾರಾಜನಾದರೂ ಏಕಮಾತ್ರ ಶ್ರೀಹರಿಯನ್ನೇ ತನ್ನ ಪ್ರಭು ಎಂದು ತಿಳಿಯುತ್ತಾ ಇದ್ದನು. ಅವನ ಕೃಪೆಯಿಂದ ಆ ಯಜ್ಞಾನುಷ್ಠಾನದಲ್ಲಿ ಅವನಿಗೆ ಉತ್ಕರ್ಷವಾಯಿತು. ಆದರೆ ಇದನ್ನ ದೇವೇಂದ್ರನಿಗೆ ಸಹಿಸಲಿಕ್ಕಾಗಿಲ್ಲ. ಸಹನೆ ಮಿತಿ ಮೀರಿತು ದೇವೇಂದ್ರಂದು. ಅವನು ಆ ಯಜ್ಞದಲ್ಲಿ ವಿಘ್ನವನ್ನು ಕೆಲಸ ಮಾಡ್ತಾ ಇದ್ರೆ ಹಿಂಗೆ ಅಲ್ವಾ, ಏನಾದ್ರೂ ಒಂದು ಅಡ್ಡಿ ಆತಂಕ ತರೋಣ ಅಂತ ಹೇಳ್ಬಿಟ್ಟು ಈ ವಿಘ್ನವನ್ನ ತರಕ್ಕೆ ಪ್ರಯತ್ನ ಮಾಡ್ತಾನೆ. ಮಹಾರಾಜ ಪೃಥುವು ಕೊನೆಯ ಯಜ್ಞದ ಮೂಲಕ ಭಗವಾನ್ ಯಜ್ಞಪತಿ ಆರಾಧನೆ ಮಾಡ್ತಾ ಇರ್ತಾನೆ. ಆಗ ಇಂದ್ರ ಅಸೂಯೆಯಿಂದ ಗುಟ್ಟಾಗಿ ಬಂದ್ಬಿಟ್ಟು ಅವನ ಅಶ್ವಮೇಧ ಯಜ್ಞ ಯಜ್ಞಾಶ್ವವನ್ನ ಅಪಹರಿಸ್ಬಿಡ್ತಾನೆ. ಇಂದ್ರನು ತನ್ನ ರಕ್ಷಣೆಗಾಗಿ ಪಾಷಂಡದ ವೇಷವನ್ನ ಬೇರೆ ವೇಷ ಧರಿಸ್ಕೊಂಡು ಬಂದಿರ್ತಾನವನು. ಅದು ಅಧರ್ಮದಲ್ಲಿ ಧರ್ಮದ ಭ್ರಮೆಯನ್ನು ಉಂಟು ಮಾಡುವಂಥದ್ದು. ಅದನ್ನ ಆಶ್ರಯಿಸಿದರೆ ಪಾಪಿ ಮನುಷ್ಯರು ಕೂಡ ಧರ್ಮಾತ್ಮನಂತೆ ಕಂಡು ಬರುತ್ತಾರೆ. ಈ ವೇಷದಲ್ಲಿ ಇಂದ್ರನು ಕುದುರೆಯನ್ನ ಅಪಹರಿಸಿ ಶೀಘ್ರವಾಗಿ ಆಕಾಶ ಮಾರ್ಗಕ್ಕೆ ಹೋಗುತ್ತಿರುವಾಗ ಮಹಾತ್ಮರಾದ ಅತ್ರಿ ಮಹರ್ಷಿಗಳಿಗೆ ಗೊತ್ತಾಗೋಯ್ತು. ಅತ್ರಿ ಮಹರ್ಷಿಗಳ ದೃಷ್ಟಿಗೆ ಇಂದ್ರ ಬಿದ್ದುಬಿಟ್ಟ. ನೋಡ್ಬಿಟ್ರು ಅತ್ರಿ ಮಹರ್ಷಿಗಳು. ಬ್ರಹ್ಮ ವಿಷ್ಣು ಮಹೇಶ್ವರರು ಅವರ ಅಂಶ ಅತ್ರಿ ಮತ್ತು ಅನಸೂಯ ಮಕ್ಕಳಲ್ಲೂ ದತ್ತಾತ್ರೇಯರು ದೂರ್ವಾಸ ಮತ್ತು ಚಂದ್ರ. ಅವರ ಪ್ರೇರಣೆಯಿಂದ ಮಹಾರಾಜ ಪೃಥುವಿನ ಮಹಾರಥಿ ಪುತ್ರನು ಇಂದ್ರನು ಗೊತ್ತಾದ ಮೇಲೆ ಅವರ ಪ್ರೇರಣೆ ಆಯ್ತು. ಋತು ಮಹಾರಾಜನ ಮಗ ಮಹಾರಥಿ ಪುತ್ರ ಇಂದ್ರನನ್ನು ಅವನನ್ನು ಬೆನ್ನಟ್ಕೊಂಡು ಹೋಗ್ತಾನೆ. ಮಿತಿ ಮೀರಿದ ಕೋಪದಿಂದ ಎಲ್ಲವೋ ನಿಲ್ಲು 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 ಅಂತ ಕೂಗ್ಕೊಳ್ತಾನೆ. ಆಗ ಇಂದ್ರ ಹೆಂಗ್ ಕಾಣಿಸ್ತಾ ಇರ್ತಾನೆ, ವೇಷನೇ ಬೇರೆಲ್ಲ, ಜಟೆ ಫುಲ್ಲು ಜಟಾಜೂಟ ಇತ್ತು, ಹೀಗೆಲ್ಲ ಭಸ್ಮ ಹಚ್ಕೊಂಡಿದ್ದ. ಅದನ್ನ ಪೃಥುವಿನ ಪುತ್ರ ನೋಡ್ತಾನೆ. ನೋಡ್ಬಿಟ್ಟು ಇವನು ಧರ್ಮಮೂರ್ತಿ ಅಂತ ಭಾವಿಸಿ ಅವನ ಮೇಲೆ ಬಾಣವನ್ನು ಪ್ರಯೋಗಿಸಲ್ಲ. ಧರ್ಮಾತ್ಮನ ಮಗ ಇವನು ಬಾಣವನ್ನು ಪ್ರಯೋಗಿಸಲ್ಲ. ಅವನು ಇಂದ್ರನ ಮೇಲೆ ಆಕ್ರಮಣ ಮಾಡದೆ ಹಿಂದಿರುಗಿ ಬಂದಾಗ ಅತ್ರಿ ಮಹರ್ಷಿಗಳು ನೋಡ್ತಾರೆ. ಅವ್ರು ಹೇಳ್ತಾರೆ, ವತ್ಸ, ಇವನು ಯಜ್ಞವನ್ನು ಕೆಡಿಸಲು ಬಂದ ದೇವತಾದವನಾದ ಇಂದ್ರ, ಇವನನ್ನ ಸಂಹರಿಸು, ಯಾಕೆ ಬಿಟ್ಟೆ ಅಂತ ಆಣತಿಕ್ಕು ಮಾಡ್ತಾರೆ. ಆಗ ಅತ್ರಿ ಮಹರ್ಷಿಗಳು ಹೀಗೆ ಪ್ರೋತ್ಸಾಹಿಸಿದಾಗ ಋತುಕುಮಾರ ಮತ್ತೆ ಅವನು ಕ್ರೋಧ ಬರುತ್ತೆ. ಅವನು ರಾವಣನ ಯಾರು ಬೆನ್ನಟ್ಟಿ ಹೋಗ್ತಾರಲ್ಲ, ಜಟಾಯು ಆಕಾಶದಲ್ಲಿ ವೇಗವಾಗಿ ಹೋಗ್ತಾ ಇದ್ವು, ಆತರ ಇಂದ್ರ ಆಕಾಶದಲ್ಲಿ ವೇಗವಾಗಿ ಹೋಗ್ತಾ ಇರುವ ಇಂದ್ರನನ್ನೇ ಇವನು ಬೆನ್ನಟ್ಟುತ್ತಾನೆ, ಹಿಂದೆನೆ ಹೋಗ್ತಾನೆ. ಇದನ್ನು ನೋಡಿದ ಇಂದ್ರನು ಹೆದರಿ ತನ್ನ ಆ ಪಾಷಂಡ ವೇಷವನ್ನು, ಯಜ್ಞದ ಕುದುರೆಯನ್ನು ಅಲ್ಲೇ ಬಿಟ್ಟು ಕಣ್ಮರೆ ಆಗ್ಬಿಟ್ಟ. ವೀರನಾದ ಪುತ್ರನು ತನ್ನ ಯಜ್ಞಾಶ್ವವನ್ನು ತೆಗೆದುಕೊಂಡು ತಂದೆ ಯಜ್ಞಶಾಲೆಗೆ ವಾಪಸ್ ಬರ್ತಾನೆ. ಶಕ್ತಿಶಾಲಿ ವಿದುರನೇ ಅವನ ಆ ಅದ್ಭುತ ಪರಾಕ್ರಮವನ್ನು ಕಂಡು ಮಹರ್ಷಿಗಳು ಅವನಿಗೆ ಅಶ್ವವನ್ನು ಎತ್ಕೊಂಡು ಬಂದಲ್ಲ, ವಿಜಿತಾಶ್ವ ಅಂತ ಬಿರುದಾಂಕಿತವನ್ನು ಕೊಡ್ತಾರೆ. ಯಜ್ಞದ ಅಶ್ವವನ್ನು ಚಶಾಲ ಮತ್ತು ಯೂಪಸ್ತಂಭಗಳಿಗೆ ಕಟ್ಟಿ ಹಾಕಲಾಗಿತ್ತು. ಶಕ್ತಿಶಾಲಿಯಾದ ಇಂದ್ರನು ಅಲ್ಲಿ ಘೋರವಾದ ಅಂಧಕಾರವನ್ನುಂಟು ಹೆಂಗ್ ತಗೊಳೋದ ಕಟ್ಟಿ ಹಾಕಿದ್ರು ಯಜ್ಞದ ಅಶ್ವವನ್ನ ಚಶಾಲ ಮತ್ತು ಯೂಪಸ್ತಂಭಗಳಿಗೆ. ಏನ್ ಮಾಡ್ದ, ಇಂದ್ರನ ಶಕ್ತಿಯಿಂದ ಘೋರವಾದ ಕತ್ಲೆ ಉಂಟು ಮಾಡಿಬಿಟ್ಟ, ಅಂಧಕಾರ ಉಂಟು ಮಾಡಿ ಕತ್ಲೆಯಲ್ಲಿ ಮೆತ್ತಿಗೆ ಬಚ್ಚಿಟ್ಕೊಂಡು ಯಜ್ಞದ ಅಶ್ವವನ್ನ ಅದರ ಚಿನ್ನದ ಸರಪಳಿಯೊಡನೆ ಕದ್ಕೊಂಡು ಹೋಗ್ಬಿಡ್ತಾನೆ. ಅತ್ರಿ ಮುನಿಗಳು ಪುನಃ ಆಕಾಶ ಮಾರ್ಗವಾಗಿ ಹೋಗ್ತಾ ಇರೋ ಇಂದ್ರ ಅವನನ್ನ ರಾಜ್ಕುಮಾರನಿಗೆ ತೋರಿಸ್ತಾರೆ. ಆದರೆ ಇಂದ್ರನು ಕಪಾಲವನ್ನು ಕಟ್ವಾಂಗವನ್ನು ಧರಿಸಿ ತಪಸ್ವಿಯಂತೆ ಕಾಣಿಸ್ತಾ ಇರೋದ್ರಿಂದ ಋತುಪುತ್ರನು ಅವನ ದಾರಿಗೆ ಮತ್ತೆ ವೇಷ ಬೇರೆ ಅಲ್ಲ, ತಪಸ್ವಿತರ ಕಾಣಿಸ್ತಾ ಇದ್ದಾನೆ. ಅದಕ್ಕೆ ಋತುಪುತ್ರ ಅಡ್ಡಿಪಡಿಸಲ್ಲ. ಆಗ ಅತ್ರಿ ಮಹರ್ಷಿಯರು ಹೇಳ್ತಾರೆ, ಅವನಿಗೆ ಉತ್ಸಾಹ ತುಂಬಿ ಪ್ರೇರೇಪಿಸಲು ಋತುಪುತ್ರ ಹೇಳ್ತಾರೆ, ಅವನು ಇಂದ್ರ ಅವನು ಅಂತ. ಋತುಪುತ್ರ ಕ್ರೋಧದಿಂದ ಇಂದ್ರನ ಮೇಲೆ ಬಾಣವನ್ನು ಗುರಿಯಿಟ್ಟು ಪ್ರಯೋಗಿಸ್ತಾನೆ. ಅದನ್ನು ನೋಡಿದೊಡನೆಯೇ ದೇವರಾಜನು ತನ್ನ ಛದ್ಮವೇಷವನ್ನು ಧರಿಸಿದ್ನಲ್ಲ ಅದನ್ನ ಯಜ್ಞಾಶ್ವವನ್ನು ಅಲ್ಲೇ ಬಿಟ್ಟು ಅಂತರ್ಧಾನನಾಗ್ತಾನೆ. ವೀರನಾದ ವಿಜಿತಾಶ್ವನು ಕುದುರೆಯನ್ನು ಹಿಡಿದುಕೊಂಡು ತಂದೆ ಯಜ್ಞಶಾಲೆಗೆ ಹಿಂದಿರುತ್ತಾನೆ. ಇಂದ್ರನ ಬಿಟ್ಟು ಹೋದ ಆ ನಿಂದನೀಯವಾದ ವೇಷವನ್ನ ಮಂದಮತಿಗಳಾದ ಜನರು ಸ್ವೀಕಾರ ಮಾಡ್ತಾರೆ. ಇಂದ್ರನು ಯಜ್ಞಾಶ್ವವನ್ನು ಅಪಹರಿಸುವ ದೃಷ್ಟಿಯಿಂದ ಧರಿಸಿದ ರೂಪಗಳೆಲ್ಲವೂ ಪಾಪದ ಖಂಡಗಳಾದ್ದರಿಂದ ಪಾಖಂಡ ಅನ್ಸುತ್ತೆ, ಎಲ್ಲ ಪಾಪದ ಖಂಡಗಳವೆಲ್ಲ. ಇಲ್ಲಿ ಖಂಡ ಅಂದ್ರೆ ಚಿಹ್ನೆಯ ವಾಹಕವಾಗಿದೆ. ಹೀಗೆ ಪೃಥುವಿನ ಯಜ್ಞವನ್ನು ಧ್ವಂಸ ಮಾಡಲಿಕ್ಕಾಗಿ ಯಜ್ಞ ಪಶುವನ್ನು ಕದಿಯುವಾಗ ಇಂದ್ರನು ಹಲವು ಬಾರಿ ಧರಿಸಿ ತ್ಯಾಗ ಮಾಡಿದ
ವೇಷ ಎಲ್ಲ ಅಲ್ಲಿ ಬಿಟ್ಟು ಹೋಗ್ತಾನಲ್ಲ, ದಿಗಂಬರತ್ವ, ಕೆಂಪು ವಸ್ತ್ರಗಳ ಧಾರಣೆ, ಕಾಪಾಲಿಕ ಮುಂತಾದ ಪಾಖಂಡ ಪೂರ್ಣ ಆಚಾರಗಳಲ್ಲಿ ಮನುಷ್ಯರ ಬುದ್ಧಿ ಮೋಹಿತವಾಗಿರುತ್ತದೆ. ಏಕೆಂದರೆ ಆ ನಾಸ್ತಿಕ ಮತಗಳು ನೋಡಲು ಸುಂದರವಾಗಿದ್ದು ದೊಡ್ಡ ದೊಡ್ಡ ಯುಕ್ತಿಗಳಿಂದ ತಮ್ಮ ಪಕ್ಷವನ್ನ ಸಮರ್ಥಿಸುತ್ತೆ. ವಾಸ್ತವವಾಗಿ ಇವು ಧರ್ಮಗಳೇ ಅಲ್ಲ. ಧರ್ಮವೆಂಬ ಭ್ರಾಂತಿಯಿಂದ ಪಾಮರ ಜನರು ಇವುಗಳಲ್ಲಿ ಆಸಕ್ತರಾಗಿರ್ತಾರೆ. ಇಂದ್ರನ ಆ ಕುಕೃತ್ಯವನ್ನು ಕಂಡು ಪರಮ ಪರಾಕ್ರಮಿಯಾದ ಪೃಥು ಮಹಾರಾಜನಿಗೆ ಆತನ ಮೇಲೆ ತುಂಬಾ ಕ್ರೋಧ ಉಂಟಾಯಿತು. ಪೃಥು ಮಹಾರಾಜನಿಗೆ ಅವನೇನ್ ಮಾಡ್ತಾನೆ, ಬಿಲ್ಲನ್ನು ಎತ್ಕೊಂಡು ಬಾಣ ಹುಡ್ತಾನೆ. ಆಗ ಕ್ರೋಧದಿಂದ ಕೆರಳಿದ ಆತನನ್ನ ಪೃಥುಗೆ ಎಷ್ಟು ಕೋಪ ನೋಡಿದ್ರೆ ನೋಡೋಕ್ಕೂ ಕಷ್ಟ ಆಗಿತ್ತಂತೆ. ಸಹಿಸಲ ಸದಳವಾದ ಪರಾಕ್ರಮವುಳ್ಳ ಪೃಥುವು ಇಂದ್ರನನ್ನು ವಧಿಸಲು ಸಿದ್ಧನಾಗ್ಬಿಟ್ಟದಾನೆ ಅಂತ ತಿಳಿದು ಋತ್ವಿಜರು ಅವನನ್ನ ತಡಿತಾರೆ. ಮಹಾರಾಜ, ನೀನು ಮಹಾಬುದ್ಧಿಶಾಲಿಯು. ಯಜ್ಞ ದೀಕ್ಷೆಯನ್ನು ವಹಿಸಿಕೊಂಡ ಮೇಲೆ ಶಾಸ್ತ್ರವಿಹಿತವಾದ ಯಜ್ಞ ಪಶುವನ್ನು ಬಿಟ್ಟು ಬೇರೆ ಯಾರನ್ನು ವಧಿಸಬಾರದು. ಯಜ್ಞ ಮಾಡ್ತಾ ಇದೆಯಾ ಈಗ, ಶಾಸ್ತ್ರೋಕ್ತವಾಗಿ ಆ ಯಜ್ಞದಲ್ಲಿ ಒಂದು ಪಶುವನ್ನ ಕೊಡ್ಬೇಕಲ್ಲ ಯಜ್ಞಕ್ಕೆ, ಅದು ಬಿಟ್ಟರೆ ನೀನು ಯಾರನ್ನು ಸಾಯಿಸಂಗೇ ಇಲ್ಲ ಅಂತ ಹೇಳ್ತಾರೆ. ಈ ಯಜ್ಞ ಕಾರ್ಯದಲ್ಲಿ ನಿನಗೆ ವಿಘ್ನವನ್ನುಂಟು ಮಾಡುತ್ತಿರುವ ಇಂದ್ರನು ನಿನ್ನ ಕೀರ್ತಿಯಿಂದ ಅಸೂಯೆಗೊಂಡು ಈಗಾಗಲೇ ತೇಜೋಹೀನನಾಗಿದ್ದಾನೆ. ಇನ್ನೊಬ್ಬರು ನೋಡಿ ಉರಿತಾ ಇದ್ರೆ ನಮ್ಮ ತೇಜಸ್ಸೆಲ್ಲ ಹೋಗುತ್ತೆ. ತೇಜೋಹೀನನಾಗಿದ್ದಾನೆ. ನಾವು ಅಮೋಘವಾದ ಮಂತ್ರಗಳಿಂದ ಆತನನ್ನು ಇಲ್ಲಿಯೇ ಆಹ್ವಾನ ಮಾಡಿ ಬಲಾತ್ಕಾರವಾಗಿ ಅಗ್ನಿಯಲ್ಲಿ ಹೋಮ ಮಾಡಿ ಬಿಡುವೆವು ಅಂತ ಸಮಾಧಾನ. ಇನ್ನೇನು ಹೋಗ್ಬೇಡ, ನೀನ್ ಸಾಯಿಸಕ್ಕೆ ಹೋಗ್ಬೇಡ. ಈಗ ನಾವು ನಮ್ಮವಾದ ಮಂತ್ರಗಳಿಂದ ಇಲ್ಲೇ ಆವಾಹನೆ ಮಾಡ್ತೀವಿ, ಅವನ್ನ ಬಲಾತ್ಕಾರವಾಗಿ ಅಗ್ನಿಯ ಹೋಮಕುಂಡದಲ್ಲೇ ಹಾಕ್ಬಿಡ್ತೀವಿ ಅಂತ, ಹೋಮ ಮಾಡ್ಬಿಡ್ತೀವಿ ಅಂತ. ವಿದುರನೇ ಯಜಮಾನನಲ್ಲಿ ಹೀಗೆ ಹೇಳಿ ಅವನ ಅನುಮತಿಯನ್ನು ಪಡೆದು ಯಾಜಕರ ಕ್ರೋಧದಿಂದ ಇಂದ್ರನನ್ನ ಆಹ್ವಾನ ಮಾಡ್ತಾರಂತೆ. ಅವರು ಸುವೆಯಿಂದ ಅಗ್ನಿಯಲ್ಲಿ ಆಹುತಿಯನ್ನು ಇನ್ನೇನು ಹಾಕಬೇಕು ಇಂದ್ರನ್ನ ಅನ್ನೋಷ್ಟೊಳಗೆ ಅಲ್ಲಿ ಬ್ರಹ್ಮದೇವರು ಬರ್ತಾರೆ, ಅವ್ರನ್ನ ತಡೀತಾರೆ. ಬ್ರಹ್ಮದೇವರು ಹೇಳ್ತಾರೆ, ಎಲ್ಲ ಈ ಯಾಜಕರೇ, ನೀವು ಇಂದ್ರನನ್ನು ವಧಿಸುವುದು ಉಚಿತವಲ್ಲ. ಇವನು ಯಜ್ಞ ಸಂಜ್ಞಕ ಇಂದ್ರನಾದರೂ ಭಗವಂತನ ಮೂರ್ತಿ. ಇವನು ಯಜ್ಞದಲ್ಲಿ ನೀವು ಆರಾಧಿಸುವ ದೇವತೆಗಳೆಲ್ಲರೂ ಇಂದ್ರನಿಗೆ ಶರೀರದ ತರ ಇದ್ದಾರೆ. ಇಂತಹವನ್ನ ನೀವು ಯಜ್ಞದ ಮೂಲಕ ಕೊಲ್ಲಕ್ಕೆ ಬಯಸ್ತಿರಲ್ಲ. ಎಂತಹವರು ನೀವು ಅಂತ. ಪೃಥು ಮಹಾರಾಜನ ಯಜ್ಞಾನುಷ್ಠಾನದಲ್ಲಿ ವಿಘ್ನವನ್ನುಂಟು ಮಾಡಲು ಇಂದ್ರನ ಹರಡಿರುವ ಪಾಖಂಡವು ಧರ್ಮದ ನಾಶ ಮಾಡುವಂತಹದ್ದು. ಈ ಮಾತಿನ ಕಡೆ ಗಮನ ಕೊಡಿ. ಈಗ ಅವನಲ್ಲಿ ಹೆಚ್ಚು ವಿರೋಧ ಮಾಡಬೇಡ್ರಿ, ಇಲ್ದಿದ್ರೆ ಅವನು ಇನ್ನೂ ಪಾಖಂಡ ಮಾರ್ಗಗಳನ್ನು ಪ್ರಚಾರ ಮಾಡ್ತೀವಿ. ಈಗೇನು ನೀವು ವಿರೋಧ ಕಟ್ಕೊಳ್ಬೇಡ್ರಿ. ಇನ್ನು ಬೇರೆ ಬೇರೆ ವೇಷದಿಂದ ಬಂದು ಏನಾದ್ರು ಮಾಡ್ತಾನೆ. ಈ ಪೃಥುವಿಗೂ ಇಂದ್ರನಿಗೂ ಯಜ್ಞದಲ್ಲಿ ಪೈಪೋಟಿನೇ ಬೆಡೆಯಾಕ್ಬೇಕೀಗ. ಇವರಿಬ್ಬರಿಗೆ ಸಮಾನರ ತರ ಇವರಿಬ್ರು. ಪೃಥು ಮಹಾರಾಜನ ಕೀರ್ತಿ ಈಗಾಗ್ಲೇ ತುಂಬಾ ವಿಸ್ತಾರಗೊಂಡಿದೆ. ಈತನಿಗೆ 100ನೇ ಯಜ್ಞದ ಅವಶ್ಯಕತೆ. 100ನೇ ಯಜ್ಞ ಯಾಕೆ ಮಾಡ್ಬೇಕು, ಈ ಯಜ್ಞ ಹಾಕ್ಬೇಕು? ಈಗಾಗಲೇ 99 ಮಾಡ್ಬಿಟ್ಟಿದ್ದಾನೆ, ಇದರ ಅವಶ್ಯಕತೆಯೇ ಇಲ್ಲ. ಆದ್ರಿಂದ ಈ ಪೃಥುರಾಜನ 99 ಯಜ್ಞಗಳಲ್ಲಿಯೇ ಪರಿಸಮಾಪ್ತಿಯಾಗಲಿ, ಯಜ್ಞ 99ಕ್ಕೆ ಸಮಾಪ್ತಿಯಾಗಲಿ. ಅನಂತರ ರಾಜಶ್ರೀ ಪೃಥುವಿನಲ್ಲಿ ಹೇಳ್ತಾರೆ, ರಾಜೇಂದ್ರನೇ, ನೀನಾದರೂ ಮೋಕ್ಷ ಧರ್ಮವನ್ನು ಬಲ್ಲವನು, ಆದ್ದರಿಂದ ನಿನಗೆ ಈ ಯಜ್ಞಾನುಷ್ಠಾನಗಳ ಅವಶ್ಯಕತೆ ನೀನು ಬೇಡಲೇಬೇಡ. ಅಂತ ಯಜ್ಞಗಳು ಎಲ್ಲ ನಿನಗೆ ಮಂಗಳವಾಗಲಿ. ನೀನು ಮತ್ತು ಇಂದ್ರ ಇಬ್ರು ಪವಿತ್ರವಾದ ಕೀರ್ತಿಯುಳ್ಳ ಭಗವಾನ್ ಶ್ರೀಹರಿಯ ಶರೀರವಾಗಿದ್ದೀರಾ. ಅದಕ್ಕಾಗಿ ನಿನ್ನದೇ ಸ್ವರೂಪಭೂತನಾದ ಇಂದ್ರನ ಕುರಿತು ನೀನು ಕ್ರೋಧ ಮಾಡಬೇಡ. ನಿನ್ನ ಈ ಯಜ್ಞವು ನಿರ್ವಿಘ್ನವಾಗಿ ಸಮಾಪ್ತವಾಗಲಿಲ್ಲವೆಂದು ನೀನು ಚಿಂತೆ ಮಾಡಬೇಡ. ನನ್ನ ಮಾತನ್ನ ಆದರದಿಂದ ಸ್ವೀಕರಿಸು. ದೈವವು ತಪ್ಪಿಸಿದ ಕೆಲಸವನ್ನು ತಾನು ಮಾಡಬೇಕೆಂದು ವಿಚಾರ ಮಾಡುವವನು ಮನಸ್ಸು ಅತ್ಯಂತ ಕ್ರೋಧಗೊಂಡು ಭಯಂಕರ ಮೋಹದಲ್ಲಿ ಸಿಲುಕೊಳ್ಳುತ್ತೆ. ಸುಮಾರು ಸಲ ಅಷ್ಟು ನಾವೇನು ಮಾಡ್ಬೇಕು ಅನ್ಕೊಂಡಿರ್ತೀವಿ, ಆಗೋದಿಲ್ಲ, ಬೇರೆ ಏನೋ ಆಗಿರುತ್ತೆ. ಅದಕ್ಕೆ ಹೇಳ್ತೀವಿ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ದೈವವು ಇದನ್ನ ತಪ್ಪಿಸಿದೆ ಈ ಕೆಲಸನ, ಅದನ್ನು ನೀನು ಮಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾರೆ. ರಾಜನೇ, ಈ ಯಜ್ಞವನ್ನು ಇಲ್ಲಿಗೆ ನಿಲ್ಲಿಸು. ಇದರ ಕಾರಣದಿಂದ ಇಂದ್ರನು ನಡೆಸಿದ ಆ ಖಂಡಗಳಿಂದ ಧರ್ಮದ ನಾಶ ಆಗ್ತಾ ಇದೆ. ನೀನು ಧರ್ಮಜ್ಞ ಅಲ್ವಾ? ಏಕೆಂದರೆ ದೇವತೆಗಳಲ್ಲಿ ತುಂಬಾ ದುರಾಗ್ರಹವಿರುತ್ತೆ. ಇಂದ್ರನು ಕುದುರೆಯನ್ನು ಅಪಹರಿಸಿ ನಿನ್ನ ಯಜ್ಞದಲ್ಲಿ ವಿಘ್ನವನ್ನು ಮಾಡ್ತಾ ಇದ್ದಾಗ ಅವನಿಂದ ರಚಿಸಲ್ಪಟ್ಟ ಮನೋಹರ ಪಾಖಂಡಗಳ ಕಡೆಗೆ ಜನರ ಮನಸ್ಸೆಲ್ಲ ಆ ಕಡೆನೆ ಹೋಗ್ತಾ ಇದೆ, ಸೆಳೀತಾ ಇದೆ. ನೋಡು, ನೀನು ಸಾಕ್ಷಾತ್ ಮಹಾವಿಷ್ಣುವಿನ ಅಂಶ ಆಗಿದ್ದೀಯ. ಬೇನನ ದುರಾಚರಣೆಯಿಂದ ಧರ್ಮವು ಲೋಪವಾಗುತ್ತಿರುವಾಗ ಸಮಯೋಚಿತವಾದ ಧರ್ಮವನ್ನು ರಕ್ಷಿಸಲಿಕ್ಕಾಗಿಯೇ ನೀನು ಅವನ ಶರೀರದಿಂದ ಅವತರಿಸಿದ್ದೀಯ. ಆದ್ದರಿಂದ ಪ್ರಜಾಪಾಲಕನಾದ ಪೃಥುವೆ, ಈ ನಿನ್ನ ಅವತಾರದ ಉದ್ದೇಶವನ್ನು ವಿಚಾರ ಮಾಡಿ ಭೃಗುವೆ ಮುಂತಾದ ವಿಶ್ವರಚಿತವಾದ ಮುನೀಶ್ವರರ ಸಂಕಲ್ಪವನ್ನು ಪೂರ್ಣಗೊಳಿಸು. ಈ ಪ್ರಚಂಡವಾದ ಪಾಷಂಡ ಮಾರ್ಗವೆಂಬ ಇಂದ್ರನ ಮಾಯೆಯು ಅಧರ್ಮದ ಜನನಿಯಾಗಿದೆ. ನೀನು ಅದನ್ನು ನಾಶ ಮಾಡಿಬಿಡು.
ಸೊ ಇಬ್ಬರಿಗೂ ರಾಜಿ ಆದಂಗೆ. ಈಗ ಮೈತ್ರೇಯರು ಹೇಳ್ತಾರೆ, ಲೋಕ ಗುರುವಾದ ಭಗವಾನ್ ಬ್ರಹ್ಮದೇವರು ಹೀಗೆ ತಿಳುವಳಿಕೆ ಹೇಳಿದ್ರಲ್ವಾ ಪೃಥು ಮಹಾರಾಜನಿಗೆ. ತಿಳುವಳಿಕೆ ನೀಡಿದ ಬಳಿಕ ಪ್ರಬಲ ಪರಾಕ್ರಮಿ ಮಹಾರಾಜ ಪೃಥುವು ಯಜ್ಞದ ಆಗ್ರಹವನ್ನು ಬಿಟ್ಟನು ಮತ್ತು ಇಂದ್ರನೊಂದಿಗೆ ಪ್ರೀತಿಯೊಂದಿಗೆ ಸಂಧಿ ಮಾಡಿಕೊಂಡನು. ಇದಾದ ನಂತರ ರಾಜನು ಯಜ್ಞಾಂತ ಸ್ನಾನವನ್ನು ಮಾಡಿ ನಿವೃತ್ತನಾದ ಅವನ ಯಜ್ಞದಿಂದ ತೃಪ್ತರಾದ ದೇವತೆಗಳು ಅವನಿಗೆ ಅಭೀಷ್ಟವಾದ ವರಗಳನ್ನು ಕೊಡ್ತಾರೆ. ಆದಿರಾಜನಾದ ಪೃಥುವು ಅತ್ಯಂತ ಶ್ರದ್ಧೆಯಿಂದ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನ ಕೊಡ್ತಾನೆ. ಬ್ರಾಹ್ಮಣರು ಆತನ ಸತ್ಕಾರಗಳಿಂದ ಸಂತೋಷಗೊಂಡು ಅವನಿಗೆ ಅಮೋಘವಾದ ಆಶೀರ್ವಾದಗಳನ್ನು ಸಹ ನೀಡ್ತಾರೆ. ಹಾಗೂ ಹೇಳ್ತಾರೆ, ಓ ಮಹಾಬಾಹುವೆ, ನಿನ್ನ ಆಹ್ವಾನದಂತೆ ಆಗಮಿಸಿದ್ದ ಪಿತೃಗಳು, ದೇವತೆಗಳು, ಮನುಷ್ಯರು ಮುಂತಾದವರೆಲ್ಲರೂ ದಾನಮಾನಗಳಿಂದ ಚೆನ್ನಾಗಿ ಸತ್ಕರಿಸಲ್ಪಟ್ಟರು ಅಂತ ಅವನಿಗೆ ಅಭಿನಂದಿಸ್ತಾರೆ, ಆಶೀರ್ವಾದ ಮಾಡ್ತಾರೆ ಅಲ್ಲಿ ಬ್ರಾಹ್ಮಣರು ಅನ್ನುವಲ್ಲಿಗೆ 19ನೇ ಅಧ್ಯಾಯ ಮುಗಿಯಿತು. ಇತಿ ಶ್ರೀಮದ್ ಭಾಗವತಿ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಚತುರ್ಥ ಸ್ಕಂದೆ ಪೃಥು ವಿಜಯೇ 19ೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय. समर्थ सद्गुरु साईनाथ महाराज की जय.